ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಬಿಜೆಪಿಗೆ ಮಗದೊಂದು ತಲೆಬಿಸಿ ಆರಂಭ ಆಗಿದೆ. ತಲೆಬಿಸಿಯನ್ನು ಕೊಟ್ಟಿರೋದು ಮೈಕಲ್ ಡಿ ಕುನ್ನಾ ಅವರ ವರದಿ. ಯಾಕಂದರೆ ಇದು ಇವತ್ತು ನೆನ್ನೆ ಪ್ರಕರಣ ಅಲ್ಲ, ಕೋವಿಡ್ ಕಾಲದ ಹಗರಣ. ಇಡೀ ವಿಶ್ವಕ್ಕೆ ಸಾವು ನೋವಿನಿಂದ ತತ್ತರಿಸ್ತಾ ಇರುವ ಸಂದರ್ಭದಲ್ಲಿ, ಆ ಸಾವಿನ ಸಂದರ್ಭದಲ್ಲೂ ಕೂಡ ಹಣ ಮಾಡಿಕೊಂಡಂತಹ ಅಕ್ಷಮ್ಯ ಅಪರಾಧದ ವರದಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ, ರೈಟ್? ಹಾಗಾದರೆ ಆ ವರದಿ ಅನ್ನೋದು ಕಾಂಗ್ರೆಸ್ಗೆ ಸಿಕ್ಕಿರೋದ್ರಿಂದಾಗಿ ಮುಂದೆ ಯಾವ ರೀತಿಯ ಕಾನೂನಾತ್ಮಕ ಕ್ರಮಗಳನ್ನು ಜರುಗಿಸಲಾಗುತ್ತೆ ಒಂದು ಭಾಗ. ಬಿ ಜೆ ಪಿಗಿದು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ಡುತ್ತೆ, ಇದೆಲ್ಲದರ ಕುರಿತಂತೆ ಇವತ್ತಿನ ಜಿ ಸಂವಾದದಲ್ಲಿ ಮಾತುಕತೆಯನ್ನು ನಡೆಸೋಣ. ನಾನು ದಿವ್ಯಶ್ರೀ. ಬಹಳ ಮುಖ್ಯವಾಗಿ ಕೋವಿಡ್ ಹಗರಣ ಅಂದಾಗ ಆ ಕ್ಷಣಕ್ಕೆ ನೆನಪಾಗೋದು ಇಡೀ ವಿಶ್ವ ಕೋವಿಡ್ನ ಸಂದರ್ಭದಲ್ಲಿ ತತ್ತರಿಸಿ ಹೋಗಿತ್ತು. ಸಾವು ನೋವುಗಳಾಗ್ತಾ ಇದ್ವು. ಇದರಲ್ಲೂ ಕೂಡ ಹಣ ಮಾಡ್ಕೊಳ್ತಾರೆ ಅನ್ನೋದನ್ನು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ಈಗ ಕುನ್ನಾ ಅವರ ವರದಿ ಬಂದಿರೋದ್ರಿಂದಲೂ ಕೂಡ ಬಿ ಜೆ ಪಿ ಆ ಕ್ಷಣವನ್ನು, ಆ ವಿಚಾರವನ್ನು ಸಮರ್ಥಿಸ್ಕೊಳ್ತಾ ಇದ್ರು. ಅದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಆ ವರದಿ ಇಲ್ಲ. ವರದಿಯಲ್ಲಿ ಉಲ್ಲೇಖ ಆಗಿರೋದೇ ಬೇರೆ. ಅದನ್ನು ಕೂಲಂಕುಷವಾಗಿ ನೋಡಬೇಕಾಗತ್ತೆ. ನೋಡಿ, ವರದಿ ಹೇಳೋ ಪ್ರಕಾರ 187 ಕೋಟಿಯನ್ನು ವಸೂಲಿ ಮಾಡಿ ಅಂತಲೇ ಶಿಫಾರಸು ಮಾಡಲಾಗಿದೆ. ವೆರಿ ವ್ಯಾಲಿಡ್ ಪಾಯಿಂಟ್ ಇದು. ಬಿಜೆಪಿ ಸರ್ಕಾರದಲ್ಲಿ ಕೋವಿಡ್ ಸಾಮಗ್ರಿ ಖರೀದಿ ಹಗರಣ ಅದು. 187.8 ಕೋಟಿ ವಸೂಲಿಗೆ ನ್ಯಾಯಮೂರ್ತಿ ಡಿ ಕುನ್ನಾ ವರದಿ ಶಿಫಾರಸು ಮಾಡಿದೆ. ಖರೀದಿ ಒಪ್ಪಂದಗಳ ಅಧಿಕಾರಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಅಂತ ಕೂಡ ಹೇಳಿದೆ. ಬಹಳ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿದ್ದವರು, ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಇದೆಲ್ಲದಕ್ಕೂ ಕೂಡ ಬಹುದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಕ್ರಿಮಿನಲ್ ಪ್ರಕರಣಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಶಿಫಾರಸು ಮಾಡಿದೆ. ಅಫ್ಕೋರ್ಸ್ ಇದು ಕ್ರಿಮಿನಲ್ ಪ್ರಕರಣವಾಗುತ್ತೆ. ಟೆಂಡರ್ ಕರೆಯದೆ ಅಧಿಕಾರಿಗಳಿಂದ ಹಲವು ಅಕ್ರಮ ನಡೆದಿದೆ. ಓಕೆ, ಇದನ್ನು ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ ನೋಡ್ಬೇಕು. ಯಾಕಂದರೆ ಆ ಸಮಯವೇ ಹಂಗಿತ್ತು. ಇಡೀ ವಿಶ್ವವೇ ತತ್ತರಿಸಿದಂಥ ಸಮಯ. ಟೆಂಡರ್ ಕಾಯೋದು, ಆಮೇಲೆ ಖರೀದಿ, ಈ ಥರದ್ದೇನಾದರೂ ಸಮಜಾಯಿಷಿಯನ್ನು ಕೊಡ್ಬೋದು, ಗೊತ್ತಿಲ್ಲ. ಆರೋಗ್ಯ ಇಲಾಖೆ 13 ಖರೀದಿಗಳಲ್ಲಿ ಅಕ್ರಮ ಸಾಬೀತಾಗಿದೆ ಅನ್ನೋದು ಆ ವರದಿಯ ಮೂಲಕ ಗೊತ್ತಾಗ್ತಾ ಇದೆ. ಸೊ ಯಡಿಯೂರಪ್ಪ ಅವಧಿಯ ಕೋವಿಡ್ ಅಕ್ರಮದ ಕುರಿತಂತೆ ಈಗಾಗಲೇ ವರದಿ ಕೂಡ ಸಿದ್ಧವಾಗಿರೋದ್ರಿಂದಾಗಿ ಬಿ ಜೆ ಪಿ ಈ ತಲೆಬಿಸಿಯನ್ನು ಹೇಗೆ ನಿವಾರಿಸಿಕೊಳ್ಳುತ್ತೆ ಅಂತ. ಯಾಕೆ ಈ ವಿಷಯ ಅಂತ ಹೇಳಿದ್ರೆ, ಕಳೆದ ಹಲವಾರು ದಿವಸಗಳಿಂದ ಬಿ ಜೆ ಪಿ ಮತ್ತು JDS ಉಲ್ಲೇಖ ಮಾಡಿದ ಹಗರಣಗಳು ಅಂದಾಗ ಅದು ಮೋಡಾ, ವಾಲ್ಮೀಕಿ, ಅರ್ಕಾವತಿ ಬಗ್ಗೆ ಒಂದಷ್ಟು ದಿವಸ ಚರ್ಚೆ ಮಾಡಿದ್ರು. RB ತಿಮ್ಮಾಪುರ್ ಇಲಾಖೆಯಲ್ಲಿ, ಅಬಕಾರಿ ಇಲಾಖೆಯಲ್ಲಿ ಆದಂಥ ಹಗರಣದ ಬಗ್ಗೆ ಚರ್ಚೆ ಮಾಡಿದ್ರು. ಏನು ರುದ್ರಪ್ಪ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ PA ಇವರ ಹೆಸರನ್ನು ಬರೆದಿಟ್ಟು ಅದನ್ನು ಕೂಡ ಒಂದಷ್ಟು ಚರ್ಚೆ ಮಾಡಿದರು. ಅನಂತರದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಇಲ್ಲಿ ಬಹಳ ಮುಖ್ಯವಾಗಿ ಕ್ಷಮೆಯನ್ನು ಕೇಳಿದ್ರು HD ಕುಮಾರಸ್ವಾಮಿಗೆ. ಇಂತಹ ಒಂದು ಪ್ರಕರಣಗಳನ್ನು ಉಲ್ಲೇಖ ಮಾಡ್ತಿದ್ದಾಗ ಇವತ್ತು ಕಾಂಗ್ರೆಸ್ ಉಲ್ಲೇಖ ಮಾಡ್ತಿರೋದು ಹಳೆ ಪ್ರಕರಣಗಳು. ಸಿದ್ದರಾಮಯ್ಯನವರು ಅವತ್ತೇ ಹೇಳಿದ್ರು, ನಿಮ್ಮ ಒಂದೊಂದು ಪ್ರಕರಣಗಳು ಕೂಡ ಹೊರಗೆ ಬರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ ನೋಡಿ, ಬಹಳ ಮುನ್ನೆಲೆಗೆ ಬಂದಿರುವಂಥ ಪ್ರಕರಣ ಕೋವಿಡ್ ಪ್ರಕರಣ, ರೈಟ್? ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಅದು 2,140. ಅದು ಸಿಗ್ತಾ ಇರ್ತಕ್ಕಂಥದ್ದು 330 ರೂಪಾಯಿಗೆ ಸಿಗುತ್ತೆ. ಅಷ್ಟೊಂದು ಪರ್ಚೇಸ್ ಮಾಡಿದ್ರು. ಅದಕ್ಕೆ ಏನು ಹೇಳ್ತಾರೆ ನರೇಂದ್ರ ಮೋದಿ ಕೇಳಿದ್ರೆ, ಭ್ರಷ್ಟಾಚಾರ ಮಾಡಿರೋರು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ಹಿಂದಿನ ಸರ್ಕಾರ, BJP ಸರ್ಕಾರ ಹೆಣದ ಮೇಲೆ ಹಣ ಮಾಡಿದೆ ಅಂತ ನಾವೇನು ಆರೋಪ ಮಾಡ್ತಾ ಇದ್ದೀವಿ ಅದು ಸಾಬೀತಾಗಿದೆ. ಅವರು ನ್ಯಾಷನಲ್ ಹೆಲ್ತ್ ಮಿಷನಿಂದ ಏನು ದುಡ್ಡು ಖರ್ಚು ಮಾಡಬೇಕಾಗಿದ್ದು 340 ಕೋಟಿನೂ ಖರ್ಚು ಮಾಡಿಲ್ಲ. ಅನಧಿಕೃತವಾಗಿ ಕೆಲವು ಖಾಸಗಿ ಸಂಸ್ಥೆಗಳಿಗೆ, ಕೆಲವು ಖಾಸಗಿ ಲ್ಯಾಬ್ರೇಟರಿಗಳಿಗೆ ಅವರು ಟೆಸ್ಟಿಂಗಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರಿ ದುಡ್ಡು ಕೂಡ ಉಪಯೋಗ ಮಾಡಿದ್ದಾರೆ. ಆದರೆ ಯಾವ ಮಟ್ಟಕ್ಕೆ ಇವರು ಟೆಸ್ಟಿಂಗನ್ನು ಸರಿಯಾಗಿ ಮಾಡಿದ್ದಾರೆ ಅಂತ ಇದರಲ್ಲೇ ಎದ್ದು ಕಾಣುತ್ತೆ. ಯಾರ ಲ್ಯಾಬ್ ಇದೆ, ಯಾರಿಗೋಸ್ಕರ ಮಾಡಿದ್ದು ಅಂತ ಅದೆಲ್ಲ ತನಿಖೆನಲ್ಲಿ ಹೊರಗೆ ಬರಬೇಕು. ಹಿಂದಿನ ಸರ್ಕಾರ, BJP ಸರ್ಕಾರ ಹೆಣದ ಮೇಲೆ ಹಣ ಮಾಡಿದೆ ಅಂತ ನಾವೇನು ಆರೋಪ ಮಾಡ್ತಾ ಇದ್ದೀವಿ ಅದು ಸಾಬೀತಾಗಿದೆ. ಅವರು
ನ್ಯಾಷನಲ್ ಹೆಲ್ತ್ ಮಿಷನಿಂದ ಏನು ದುಡ್ಡು ಖರ್ಚು ಮಾಡಬೇಕಾಗಿದ್ದು 340 ಕೋಟಿನೂ ಖರ್ಚು ಮಾಡಿಲ್ಲ. ಅನಧಿಕೃತವಾಗಿ ಕೆಲವು ಖಾಸಗಿ ಸಂಸ್ಥೆಗಳಿಗೆ, ಕೆಲವು ಖಾಸಗಿ ಲ್ಯಾಬ್ರೇಟರಿಗಳಿಗೆ ಅವರು ಟೆಸ್ಟಿಂಗಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರಿ ದುಡ್ಡು ಕೂಡ ಉಪಯೋಗ ಮಾಡಿದ್ದಾರೆ. ಆದರೆ ಯಾವ ಮಟ್ಟಕ್ಕೆ ಇವರು ಟೆಸ್ಟಿಂಗನ್ನು ಸರಿಯಾಗಿ ಮಾಡಿದ್ದಾರೆ ಅಂತ ಇದರಲ್ಲೇ ಎದ್ದು ಕಾಣುತ್ತೆ. ಯಾರ ಲ್ಯಾಬ್ ಇದೆ, ಯಾರಿಗೋಸ್ಕರ ಮಾಡಿದ್ದು ಅಂತ ಅದೆಲ್ಲ ತನಿಖೆನಲ್ಲಿ ಹೊರಗೆ ಬರಬೇಕು. ಹಿಂದಿನ ಸರ್ಕಾರ, BJP ಸರ್ಕಾರ ಹೆಣದ ಮೇಲೆ ಹಣ ಮಾಡಿದೆ ಅಂತ ನಾವೇನು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ರು, ಹಾಗೆಯೇ ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದ್ರು. ನೀವು ಗಮನಿಸಿದ್ದೀರಿ. ಹೌದು, ಒಂದು ಪಕ್ಷ ಇಂಥ ಹಗರಣ ಏನಾದರೂ ಆಗಿತ್ತು ಅನ್ನೋದಾದರೆ ಅದಕ್ಕಿಂತ ಅಪರಾಧ ಮತ್ತೊಂದಿಲ್ಲ. ನೋಡಿ, ಈಗಿದ್ದವರು ಇನ್ನೊಂದು ನಿಮಿಷಕ್ಕಿಲ್ಲ ಅನ್ನುವಂಥ ಸನ್ನಿವೇಶ ಅದು. ಕೋವಿಡ್ ಅಂದ ಸಂದರ್ಭದಲ್ಲಿ ಅಫ್ಕೋರ್ಸ್ ಹಲವರನ್ನು ನಾವು ಕಳ್ಕೊಂಡಿದ್ರು ಕೂಡ ನಾವೆಲ್ಲ ಜೊತೆಯಾಗಿರಬೇಕು. ಇತರ ಅಥವಾ ಇನ್ನೊಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದರೆ ನಾನು ಕೂಡ ಆರೋಗ್ಯವಾಗಿರಬೇಕು ಅನ್ನುವಂಥ ಸರಿಯಾದ ಪಾಠವನ್ನು ಕಲಿಸಿ ಹೋಗಿದೆ. ಅಂಥ ಸಂದರ್ಭದಲ್ಲೂ ಕೂಡ ಹಣವನ್ನು ಮಾಡುವಂಥ ಮನಸ್ಥಿತಿ ಇತ್ತು ಅನ್ನೋದನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದು ಪಕ್ಷ ತಪ್ಪಾಗಿತ್ತು ಅಂದರೆ ಶಿಕ್ಷೆ ಆಗಲೇಬೇಕು, ಸರಿಯಾದ ರೀತಿಯ ತನಿಖೆ ಅನ್ನೋದಾಗಬೇಕು. ಆ ತನಿಖೆಗೆ ಸರಿಯಾದ ಸಹಕಾರವನ್ನು ಕೂಡ ಆರೋಪಿ ಸ್ಥಾನದಲ್ಲಿದ್ದವರು ನೀಡಬೇಕಾಗತ್ತೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂಥ ರತನ್ ಪೂಜಾರಿ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂಥ ರಿಷಿಕ್ ವಿವಾನ್ ಗೌಡ ಅವರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರರು ಕೇಶವ್ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ದರ್ಶನ್ ಅವರೇ, ಇದು ಟಿಟ್ ಫಾರ್ ಟ್ಯಾಟಾ ಅಥವಾ ಸತ್ಯವನ್ನು ಜನರ ಮುಂದಿಡುವ ಪ್ರಯತ್ನನ? ನೋಡಿ, ಈ ಕೋವಿಡ್-19 ಬಂದಾಗ ಒಂದು ಕಡೆ ಆಳುವ ಸರ್ಕಾರ, ಇನ್ನೊಂದು ಕಡೆ ವಿರೋಧ ಪಕ್ಷ. ಆಳುವ ಸರ್ಕಾರ ಐಸೋಲೇಟ್ ಆಗಿ ಹೋಗ್ಬಿಟ್ಟಿತ್ತು ಅವತ್ತಿನ ದಿನಮಾನಸಕ್ಕೆ. ಇನ್ನು ವಿರೋಧ ಪಕ್ಷದಲ್ಲಿ ನಾವೇನಿದ್ವಿ, ಸೊ ನಾವು ದ ಡೇ ಫಸ್ಟ್ ಇಂದ, ಯಾಕೆಂದ್ರೆ ದ ಡೇ ಫಸ್ಟ್ ಅಂತಂದ್ರೆ ಯಾವೊಂದು ಬಸ್ಗಳನ್ನ ಗುಲ್ಬರ್ಗ ಭಾಗಗಳಿಗೆ ಅಥವಾ ಎಲ್ಲಿಗೆ ಹೋಗ್ತಾರೆ ಅವರಿಗೆ 700 ರೂಪಾಯಿ ಟಿಕೆಟ್ ಇದ್ರೆ ಅದು 2100 ರೂಪಾಯಿ ಮಾಡೋ ತನಕ ಹೋದ್ರು. ಅವಾಗ ಕೂಡಲೇ KPCC ಅಧ್ಯಕ್ಷರು ಮಾನ್ಯ DK ಶಿವಕುಮಾರ್ ಹೋಗಿ 1 ಕೋಟಿ ರೂಪಾಯಿ ಚೆಕ್ನ MDಗೆ ಕೊಡ್ಲಿಕ್ಕೆ ಹೋದ್ರು. ನಾನು ಕೊಡ್ತೀನಿ, ನನ್ನ ಜನಗಳನ್ನ ಉಚಿತವಾಗಿ ಕಳಿಸಿ ಅಂತೇಳಿ. ಅದಾದ್ಮೇಲೆ ಈ ಕೋವಿಡ್ದು ರಗಳೆ ಶುರು ಆಗ್ತಾ ಹೋಯ್ತು. ಎಲ್ಲಿಂದ ಈ ಒಂದು ಭ್ರಷ್ಟಾಚಾರ ಶುರು ಆಗ್ತದೆ ಅಂದ್ರೆ ಮೇಡಮ್, ಫಸ್ಟಿಗೆ ಲಾಕ್ಡೌನು, ಆಮೇಲೆ ಸೀಲ್ ಡೌನ್ ಅಂತ ತಗಡ್ಗಳು ಹೊಡಿತಾರಲ್ಲ, ಅಲ್ಲೂ ಲಂಚ ಪಡೆಯುವಂತ ಕೆಲಸ ಆಯ್ತು. ತದನಂತರ ಇವರು ಲಸಿಕೆ ಅಂತ ಬಂದ್ರು. ಆ ಲಸಿಕೆಗೆ ಬೋರ್ಡ್ ಹಾಕಿದ್ರು. ಕಾಂಗ್ರೆಸ್ನವ್ರು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಲಸಿಕೆ ನಮ್ಮ ಕಾರ್ಯಕರ್ತರಿಗೆಲ್ಲ ಹಾಕ್ಸೋದಕ್ಕೆ ಅಂತೇಳಿ. ನಾವು ಕೊಟ್ಟು ದುಡ್ಡನ್ನ ಇಲ್ಲೇ ತೇಜಸ್ವಿ ಸೂರ್ಯ ಅವರು ಬೋರ್ಡ್ ಹಾಕೊಂಡಿದ್ರು. ಅದಾದ್ಮೇಲೆ ಈ ಬೆಡ್ಗಳು ಸಿಗದೇನೆ ಜನ ಪರದಾಡ್ಬೇಕಾದ್ರೆ ಸತೀಶ್ ರೆಡ್ಡಿ ಅವರು, ರವಿ ಸುಬ್ರಹ್ಮಣ್ಯ ಅವರು, ತೇಜಸ್ವಿ ಸೂರ್ಯ ಅವರು ಬ್ಲಡ್ ಬ್ಯಾಂಕಿಂಗ್ ದಂಧೆನಲ್ಲಿ ತೊಡಗಿದ್ರು. ತದನಂತರ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ 10,000 ಬೆಡ್ಡಿನ ಆಸ್ಪತ್ರೆ ನಿರ್ಮಾಣ ಮಾಡ್ತಾ ಇದೀವಿ, ಜನರ ಬದುಕನ್ನ ಕಾಪಾಡ್ತೀವಿ ಅಂತಂದ್ರು. ಅದಕ್ಕೆ ಹಣನೂ ಘೋಷಣೆ ಮಾಡಿದ್ರು. ಅಲ್ಲಿ ನೋಡಿದ್ರೆ ಯಾವ ದಿಂಬು ಇಲ್ಲ, ಚೊಂಬು ಇಲ್ಲ, ಬೆಡ್ಡು ಇಲ್ಲ, ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಇಲ್ಲ, ಡಾಕ್ಟ್ರು ಇಲ್ಲ, ನರ್ಸು ಇಲ್ಲ, ಪೇಷಂಟು ಇಲ್ಲ, ಒಟ್ಟಾರೆಯಲ್ಲಿ ಆಸ್ಪತ್ರೆನೇ ಇಲ್ಲ. ಅದಾಗಿ ನಾವು ನೋಡ್ತಾ ಇದ್ವಿ, ನಮ್ಮ ಆರೋಗ್ಯ ಸಚಿವರು ಸ್ವಿಮ್ಮಿಂಗ್ ಪೂಲಲ್ಲಿ ಮೋಜು ಮಸ್ತಿನಲ್ಲಿ ತೊಡಗಿರ್ತಕ್ಕಂಥ ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ರು. ಇನ್ನು ಈ ಕೋವಿಡ್ ಬರೋ ಮೊದಲೇನೆ 12ನೇ ತಾರೀಕು ಜನವರಿ ಅಂತ ಅನ್ಕೊಳ್ತೀನಿ, ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ರು, ಈ ರೀತಿಯಾದಂಥ ಒಂದು ಭೀಕರವಾದಂತಹ ರೋಗ ವಿಶ್ವ ವ್ಯಾಪಿಸ್ತಾ ಇದೆ, ನಮ್ಮ ದೇಶದ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಬೇಕು ಅನ್ನುವಂಥ ಟ್ವೀಟ್ನ ಮಾಡಿದ್ರು. ಅವಾಗ ಮೇ ಬಿ ಧರ್ಮೇಂದ್ರ ಪ್ರಧಾನ್ ಯಾರೋ ಆರೋಗ್ಯ ಸಚಿವರು ಅಂತ ಕಾಣಿಸ್ತದೆ, ಅವರು ವ್ಯಂಗ್ಯ ಮಾಡಿದ್ರು. ಮತ್ತೆ ಕೋವಿಡ್ ಉಲ್ಬಣಿಸ್ತಾ ಹೋದಾಗೆ ಒಂದಿನ ನರೇಂದ್ರ ಮೋದಿ ಅವರು ಬಂದ್ರು, ದೀಪ ಹಚ್ಚಿ, ಗಂಟೆ ಬಡಿರಿ, ಜಾಕ್ಟೆ ಊದಿ, ಶಂಖ ಊದಿ ಅಂತೆಲ್ಲ, ಚಪ್ಪಾಳೆ ತಟ್ಟಿ ಅಂತೆಲ್ಲ ಅಂದ್ರು. ಏನ್ ಜನಗಳು ಕೇಳ್ಬೇಕಾ, ಇವ್ರ ಆಟೋಳೆ ಅಂತ ಒಬ್ರು ಸಚಿವರು ಬಂದ್ಬಿಟ್ಟು ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ರು, ಗೋ ಕೊರೋನಾ, ಗೋ ಕೊರೋನಾ, ಗೋ ಕೊರೋನಾ ಅಂತ. ಅದು ಹೆಂಗೆ ಹೇಳಿದ್ರು ಗೊತ್ತೋ ಗೊತ್ತಿಲ್ಲ. ಈಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಟಾಪಿಕ್ ಮೇಡಮ್. ಇವಾಗ ಈ ಒಂದು ವರದಿ ನಾವು ಆ ದಿನದಿಂದ ಅಂದಮೇಲೆ ಜನರ ಜೊತೆಗೆ ನಾವು ಒಂದು ಆಹಾರ ಕೊಡುವಂಥದ್ದು, ಫುಡ್ ಕಿಟ್ ಕೊಡುವಂಥ, ತರಕಾರಿ ಕೊಡುವಂಥದ್ದು, ಲಸಿಕೆ ಕೊಡಿಸುವಂಥದ್ದು, ಹೆಣಗಳಿಗೆ ಹೆಗಲು ಕೊಡುವಂಥದ್ದು ಎಲ್ಲದನ್ನೂ ನಾವು ಮಾಡಿದ್ವಿ. ಬಟ್ ಇಲ್ಲಿ ಏನು, ಈಗ ಆಳುವ ಸರ್ಕಾರ ಒಂದು ವಿಚಾರ ಬಂತು, ನೀವು ಟೆಂಡರ್ನ ವಿಚಾರ, ಆ ಸಂದರ್ಭದಲ್ಲಿ ಸಾಧ್ಯವಿತ್ತೆ ಅಂತ. ಮೇಡಮ್ ಅವಾಗೆಲ್ಲ ವರ್ಚುವಲ್ ಮೀಟಿಂಗ್ಗಳು ನಡೀತಾ ಇತ್ತು. ಯಾವ್ದು ಬೇಕಿರುವೆ ಸಂಪುಟ ಸಭೆನೂ ವರ್ಚುವಲ್ ಮೀಟಿಂಗ್ ಅಲ್ಲೇ ಕರಿಬಹುದಿತ್ತು. ಯಾವುದೇ ಟೆಂಡರ್ ಇಲ್ಲ, ಯಾವುದೇ ಸಂಪುಟ ಸಭೆಗಳಿಲ್ಲ. ಏಕಾಏಕಿ ಇವರು ಖರೀದಿಗೆ ಇಳಿತಾರೆ. ಆಯ್ತು, ಖರೀದಿ ಮಾಡ್ಲಿ, ನಮ್ಮ ಜೀವನ ಕಾಪಾಡೋದಲ್ವಾ. ಈಗ BJP ಆದ್ರೇನು ಕಾಂಗ್ರೆಸ್ ಏನು, ನಮ್ಮ ಬದುಕನ್ನು ಕಾಪಾಡ್ತಾರೆ ಅಂತ ನಮ್ಗೊಂದು ಆಶಾಭಾವನೆ ಇರ್ತದೆ. ಯಾಕೆಂದ್ರೆ ಜನಗಳಿಗೆ ಊಟ ಇಲ್ಲ ಮೇಡಮ್, ಜನಗಳಿಗೆ ಉದ್ಯೋಗ ಇಲ್ಲ, ಜನಗಳಿಗೆ ಆದಾಯ ಇಲ್ಲ. ಈ ಕಡೆ ಕೋವಿಡ್ ಲಸಿಕೆ ತಾಳಕ್ಕೆ ದುಡ್ಡು ಅಂತಂದ್ರು. ಸೊ ಆಯ್ತು, ಇವರು ಸರ್ಕಾರದ ಹಣವನ್ನ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು PM 20,000 ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಿದ್ರು. ಅದು ಎಲ್ಲಿಗೆ ಯಾವ ತರ ಬಂದು ತಲುಪ್ತು ಅದು ಗೊತ್ತಿಲ್ಲ.
ಇವಾಗ ಇವರ ಒಂದು ಪ್ರಶ್ನೆನ ನಿಮಗೆ ಡೇ ಫಸ್ಟ್ ನಮ್ಮ ಸರ್ಕಾರ ಬಂದ ಮೇಲೆ ನೀವೇನು ಮಾಡ್ತಾ ಇದ್ದೀರಾ ಬರೀ ನಮ್ಮ ಮೇಲೆ ಆರೋಪ ಮಾಡಿದ್ದೀರಿ. ಅದು 40% ಆಗಿರ್ಬೋದು, PS ಆಗಿರ್ಬೋದು, ಕೋವಿಡ್ ಆಗಿರ್ಬೋದು, ಇನ್ನು ಅನೇಕ ಹಗರಣಗಳು. ನಾವು ನಾಗಮೋಹನ್ ದಾಸ್ ಆಯೋಗ ಇರ್ಬೋದು, ಜಸ್ಟಿಸ್ ಕುನ್ನಾ ಅವರ ಆಯೋಗ ಇರ್ಬೋದು, ವೀರ ಆಯೋಗ ನಾವು ಮಾಡಿದ್ವಿ. ಇವತ್ತು ಸುದೀರ್ಘವಾದಂತಹ ಒಂದು ತನಿಖೆಯನ್ನ ವಿಚಾರಣೆಗಳನ್ನ ಮಾಡಿ ಸೊ ಬೇಕಾದಲ್ಲಿ ಇವರು ಎಲ್ಲೆಲ್ಲಿ ಕೊಂಡಿದ್ದಾರೆ, ಯಾವುದಕ್ಕೆ ಆದರೂ ಬಿಲ್ಲು ಅಂತ ಇರ್ತದಲ್ಲ ಮೇಡಮ್, ಸಾಕ್ಷಿ ಅನ್ನುವಂಥದ್ದು ಯಾರು ಮುಚ್ಚಾಕೋದಕ್ಕಾಗಲ್ಲ. ಬಹಳ ಮುಖ್ಯವಾಗಿ PPE ಕಿಟ್ಗಳು ಭಾರತದಲ್ಲಿದ್ರು ಇವರು ಚೀನಾದಿಂದ ಆಮದು ಮಾಡ್ಕೊಳ್ತಾರೆ. PPE ಕಿಟ್ನ ಬೆಲೆ ಇದ್ದಿದ್ದು ಮುಖ ಬೆಲೆ ಮೇಡಮ್ 330 ರೂಪಾಯಿ. ಇವರು ಖರೀದಿ ಮಾಡಿರ್ತಕ್ಕಂಥದ್ದು ಒಂದು PPE ಕಿಟ್ಗೆ 2117 ರೂಪಾಯಿ. 330 ರೂಪಾಯಿಗೂ ಮೈನಸ್ 2117 ಅಂದ್ರೆ ಸುಮಾರು 1800 ರೂಪಾಯಿ ಒಂದು PPE ಕಿಟ್ ಅಲ್ಲಿ. ಅದು ಒಂದು ಬಾರಿ BSY ಅವರಿದ್ದಾಗ, ಯಡಿಯೂರಪ್ಪನವರು ಇದ್ದಾಗ 3 ಲಕ್ಷ ತರಿಸಿದ್ದಾರೆ, ಮತ್ತೊಮ್ಮೆ 12 ಲಕ್ಷ PPE ಕಿಟ್ ತರಿಸಿದ್ದಾರೆ. ಈ ತರ ಆಗಿದೆ. ಸೊ ತದನಂತರ ವೆಂಟಿಲೇಟರ್ ಬೆಲೆ 4 ಲಕ್ಷ ಇದ್ರೆ ಇವರ ಬಿಲ್ ಹಾಕಿರ್ತಕ್ಕಂಥ ಲೆಕ್ಕ 12 ಲಕ್ಷ ಮೇಡಮ್. ಜೊತೆಗೆ ನೀವು ಮಾಸ್ಕ್ 45 ರೂಪಾಯಿ ಮಾಸ್ಕ್ಗೆ ಇವರು ರೇಟ್ ಹಾಕ್ಸಿರ್ತಕ್ಕಂಥದ್ದು 485 ರೂಪಾಯಿ. 480 ರೂಪಾಯಿ. ಗ್ಲೌಸ್ಗೆ, ಹ್ಯಾಂಡ್ ಗ್ಲೌಸ್ಗೆ 200 ರೂಪಾಯಿಗೆ 400 ರೂಪಾಯಿ ಲೆಕ್ಕ ತೋರಿಸಿದ್ದಾರೆ. ಸೊ ಒಟ್ಟು ಈ ಒಂದು ಏನು ಲೆಕ್ಕ ಇವ್ರು ಕೊಟ್ಟಿರ್ತಕ್ಕಂಥದ್ದು 3392 ಕೋಟಿ ರೂಪಾಯಿಗಳು. ಆದರೆ ಈ ಒಂದು ವರದಿಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಇವ್ರು ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ 1163 ಕೋಟಿ ರೂಪಾಯಿಗಳು. ಸುಮಾರು 2200 ಕೋಟಿ ರೂಪಾಯಿ ಹಗರಣ ಆಗಿದೆ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಲ್ಲಿ ರಾಮುಲು ಅವರಿಗೆ ಮತ್ತೆ ಯಡಿಯೂರಪ್ಪನವರಿಗೆ ಇದು ಮೊದಲ ಒಂದು ವರದಿಗಳು ಸ್ವಲ್ಪ ಹೊರಗಡೆ ಬಂದಿರೋದು. ಈ ತದನಂತರ ಬೊಮ್ಮಾಯಿ ಅವರು ಮತ್ತು ಸುಧಾಕರ್ ಅವ್ರದ್ದು ಬ್ಯಾಲೆನ್ಸ್ ಇದೆ. ಏನೇ ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅದು ಜೀವದ ಜೊತೆ ಸಣ್ಸಾಡಿರೋದು, ಇವರು ಬದುಕಿನ ಜೊತೆ ಇವರು ಹುಡುಗಾಟ ಆಡಿ ಲಂಚ ಹೊಡೆಯುವಂತ ಕೆಲಸ ಮಾಡಿದ್ದಾರೆ. ಖಂಡಿತವಾಗ್ಲೂ ಯಾರು ಈ ಒಂದು ತಪ್ಪನ ಮಾಡಿದ್ದಾರೆ ಸೊ ಇವರಿಗೆ ಕಠಿಣವಾದ ಶಿಕ್ಷೆ ಆಗೇ ಆಗ್ತದೆ. ರತನ್ ಅವರೇ, ನೀವು ಹಲವಾರು ಹಗರಣಗಳನ್ನು ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಒಂದು ಹಗರಣವನ್ನು ಮುನ್ನೆಲೆಗೆ ತಂದರು. ಅಫ್ಕೋರ್ಸ್ 21 ಮಾತಾಡಿದ್ರು. ಕೋವಿಡ್ ಅಂದ ತಕ್ಷಣ ಯಡಿಯೂರಪ್ಪನವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಅವ್ರು ಹೇಳಿದ ಒಂದೇ ಒಂದು ಮಾತು, ಇದು ರಾಜಕೀಯ ದ್ವೇಷ ಅಂತ. ಹೇಗದು ರಾಜಕೀಯ ದ್ವೇಷ ಅಂತ ಇದನ್ನು ಉಲ್ಲೇಖ ಮಾಡಿಬಿಡ್ತೀರಿ ನೀವು? ನಿಮ್ಮ ಇದು ಡಿಬೇಟ್ ಇದು ಒಂದು ಇದನ್ನ ಟ್ಯಾಗ್ ಲೈನ್ ಏನು ಕೊಟ್ಟಿದ್ದೀರಾ ಅಂದರೆ ನ್ಯಾಯಮೂರ್ತಿ ಕುನ್ನಾ ಡೈನಮೈಟ್ BJPಗೆ ಹೊಸ ತಲೆಬಿಸಿ ಅಂತ. ಅದು ಮೈಕಲ್ ಡಿಕುನ್ನಾ ಅವರ ವರದಿ ಇರ್ಬೋದು, ಮೈಕಲ್ ಜಾನ್ಸನ್ ವರದಿ ಇರಲಿ, ಮೈಕಲ್ ಜಾನ್ಸನ್ ವರದಿ ಇರಲಿ, ಯಾರದೇ ವರದಿ ಬರಲಿ, BJP ತಲೆಬಿಸಿ ಮಾಡುವಂಥ ಯಾವುದೇ ಒಂದು ಪ್ರಶ್ನೆ ಬರಲ್ಲ ಇಲ್ಲಿ. ಇದು ಯಾವ ಥರ ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಒಂದು ಗಾದೆ ಇದೆ, ಹುಲಿ ಬಂತು ಹುಲಿ ಅಂತ ಹೇಳೋದು. ಆ ಹುಲಿ ಇದೆಯೋ ಬರುತ್ತೋ ಇಲ್ವೋ ಎಲ್ಲಿದೆಯೋ ಯಾರೇ ಗೊತ್ತಿಲ್ಲ. ಇದು ಈ ಒಂದು ಕಥೆಯನ್ನು ಮಾತ್ರ ತುಂಬ ದಿನದಿಂದ ಇವರು ಹೇಳ್ಕೊಂಡು ಬಂದಿದ್ದಾರೆ. ಕೋವಿಡ್ ಸಮಯ ಎಲ್ರಿಗೂ ಗೊತ್ತಿರುವಂಥದ್ದೇ. ಕೋವಿಡ್ ಸಮಯದಲ್ಲಿ ಈ ಒಂದು ಇದು ನಮ್ಮ ಕರ್ನಾಟಕ ರಾಜ್ಯ ಅಂತಲ್ಲ, ಇಡೀ ದೇಶ ಹಾಗೂ ಇಡೀ ಪ್ರಪಂಚ ಅನುಭವಿಸಿದ ಒಂದು ಪರಿಸ್ಥಿತಿಯನ್ನು ನೋಡಿದ್ದೇವೆ. ಹಾಗೂ ಆ ಒಂದು ಪರಿಸ್ಥಿತಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು, ರಾಜ್ಯದಲ್ಲಿ ಯಡಿಯೂರಪ್ಪನವರ ಸರ್ಕಾರ ಅದೊಂದು ಒಂದು ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಿರುವಂಥದ್ದೇ ಒಂದು ಐತಿಹಾಸಿಕ. ಅದನ್ನು ಇದು ಹಲವಾರು ಇವಾಗ ವಿಶ್ವ ಕೂಡ ಕೊಂಡಾಡಿದದು. ಭಾರತ ಹೆಂಗೆ ಇದು ಈ ಒಂದು ಪರಿಸ್ಥಿತಿಯನ್ನು ಇಂಥ ಒಂದು ದೊಡ್ಡ ಪಾಪ್ಯುಲೇಷನ್ ಅನ್ನ ನಿಭಾಯಿಸಿದ್ದು ವಿಶ್ವ ಕೂಡ ಕೊಂಡಾಡಿದೆ. ಆ ನಂತರ ನಿಮಗೆ ಗೊತ್ತಿರೋ ಹಾಗೆ ನಾವೇನೆ ಇವಾಗ ಇನಿಷಿಯಲಿ ನಮಗೆ ಅದ್ರ ಏನು ಹ್ಯಾಂಡಲ್ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ, ಆದರೂ ಕೂಡ ಉತ್ತಮವಾಗಿ ಹ್ಯಾಂಡಲ್ ಮಾಡಿದ್ವಿ. ಬರ್ತಾ ಬರ್ತಾ ನಾವು ನಮ್ಮದೇ ಆದ ವ್ಯಾಕ್ಸಿನ್ಗಳನ್ನು ಕಂಡುಹಿಡಿದು 2 ವ್ಯಾಕ್ಸಿನ್ಗಳನ್ನು ಕೊಟ್ಟಿದ್ವಿ. ಆಯ್ತಾ? ಅಂತ ಒಂದು ಅಭೂತಪೂರ್ವವಾದ ಐತಿಹಾಸಿಕವಾಗಿ ನಿರ್ವಹಣೆಯನ್ನು ಮಾಡಿದ್ದು ಭಾರತದಲ್ಲಿ. ಅದು ನರೇಂದ್ರ ಮೋದಿ ಅವರ ನೇತೃತ್ವದ ಇರಬಹುದು ಇಡೀ ದೇಶಕ್ಕೆ. ಕರ್ನಾಟಕದಲ್ಲಿ ಬಿಜೆಪಿಯ ಸರ್ಕಾರ ಇತ್ತು, ಹಾಗೂ ಅತ್ಯದ್ಭುತವಾಗಿ BS ಯಡಿಯೂರಪ್ಪನವರ ಸರ್ಕಾರ ಹ್ಯಾಂಡಲ್ ಮಾಡಿದೆ. ಆದರೆ ಇವರು ಏನೇನೋ ಇವಾಗ ಇದು ಮಾಡ್ತಾರಲ್ಲ, ಏನೋ ಆರೋಪ ಮಾಡ್ತಿದಾರಲ್ಲ, ಈ ದೇಶದಲ್ಲಿ ಆವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರಗಳು ಇತ್ತು, ಇಂಡಿ ಮೈತ್ರಿಕೂಟಗಳ ಸರ್ಕಾರಗಳು ಇತ್ತು, ಕೇವಲ BJP ಸರ್ಕಾರ ಇದ್ದಿದ್ದಲ್ಲ. ಆಯ್ತಾ? ಅವರು ಕೂಡ ಸೇಮ್ ಅದೇ ಮಾಡೆಲ್ ಅಲ್ಲೇ ಹ್ಯಾಂಡಲ್ ಮಾಡಿದ್ದಾರೆ. ಹಾಗಾದ್ರೆ ಅವರು ಕೂಡ ಇದು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅನ್ಕೊಳ್ಬೇಕಾ? ಒಂದು. ಎರಡನೇದಾಗಿ ಈ ನಾನು ಪ್ರಶ್ನೆ ಕೇಳಿದ್ದು, ಇವಾಗ 17 ತಿಂಗಳಾಯ್ತು ಇವರು ಸರ್ಕಾರ ಬಂದು, ಆಲ್ಮೋಸ್ಟ್ 2 ವರ್ಷ ಆಗೋಯ್ತು. ಆಯ್ತಾ? 2 ವರ್ಷದಲ್ಲಿ ಇವರಿಗೆ ಜ್ಞಾನೋದಯ ಆಗದಿರುವಂಥ ಈ ಎಲ್ಲ ಒಂದು ಹಗರಣಗಳು ಸಡನ್ ಆಗಿ ಇವಾಗ ಯಾಕೆ ಬಂತು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಮೂಡಾ ಹಗರಣ, ಇನ್ನೊಂದು ಕಡೆ ವಾಲ್ಮೀಕಿ ಹಗರಣ, ಇನ್ನೊಂದು ಕಡೆ KIADB ಹಗರಣಗಳು, ಅದು ಅವ್ರ ಜಾಗ ತಗೊಂಡ್ರು ಇವ್ರ ಜಾಗ ತಗೊಂಡ್ರು ಅಂತ ಹಲವಾರು ಹಗರಣಗಳು. ಇನ್ನು ಕಾರ್ಮಿಕ ಇಲಾಖೆ ಮತ್ತೆ ಪ್ರವಾಸೋದ್ಯಮ ಇಲಾಖೆಗಳಲ್ಲಿ ಹಗರಣಗಳು. ಆನಂತರ ಮೊನ್ನಿತ್ತೀಚೆಗೆ ಒಂದು ದೊಡ್ಡದಾದ 700 ಕೋಟಿ ಇಂದ 1000 ಕೋಟಿದು ಅಬಕಾರಿ
ಇಲಾಖೆಯಲ್ಲಾದಂಥ ಹಗರಣ, ಎಲ್ಲ ಹಗರಣಗಳು ಪ್ರತಿ ದಿನಾನು ಹಗರಣ ಕೇಳಿ 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 ಈ ರಾಜ್ಯದ ಜನರಿಗೆ ಬೇಜಾರಾಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಒಂದೇ 1 ಕಿಲೋಮೀಟರ್ ರೋಡ್ ಆಗ್ತಾ ಇಲ್ಲ, ಒಂದು ಬ್ರಿಡ್ಜ್ ಆಗ್ತಾ ಇಲ್ಲ, ಗುಂಡಿ ಮುಚ್ಚುತ್ತಾ ಇಲ್ಲ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಈ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಅಭಿವೃದ್ಧಿ ಅನ್ನುವಂತ ಕಾರ್ಯವನ್ನ ಈ ಒಂದು ಸರ್ಕಾರ ತನ್ನ ಡಿಕ್ಷನರಿಯಿಂದಾನೇ ಕಿತ್ತು ಬಿಸಾಕಿದೆ. ಆದ್ರಿಂದಾಗಿ ಜನರಲ್ಲಿ ಬಹಳಷ್ಟು ಆಕ್ರೋಶ ಇದೆ. ಆದ್ರಿಂದಾಗಿ ಇವಾಗ ಇದನ್ನೆಲ್ಲ ಡೈವರ್ಟ್ ಮಾಡೋದಕ್ಕೋಸ್ಕರ ಇವ್ರು ಏನ್ ಮಾಡ್ತಿದ್ದಾರೆ ನೋಡಿ, ನಿಮ್ದು ಹಗರಣ ಇದೆ, ನಿಮ್ದು ಹಗರಣ ಇದೆ, ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಆದ್ರಿಂದಾಗಿ ನಾನು ಕೇಳೋದು ಒಂದೇ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ತಲೆ ಬಿಸಿ ಮಾಡ್ಕೊಂಡಿಲ್ಲ, ಹೆದರಿಲ್ಲ, ಬೆದರಿಲ್ಲ, ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ, ಹೆದರುವುದಿಲ್ಲ. ನೀವು ಎದುರಿಸೋದು ಎಲ್ಲ ಮಾಡೋದು ಬೇಡ. ನಿಮ್ಮ ಹತ್ರನೇ ಸರ್ಕಾರ ಇದೆ, ನಿಮ್ಮ ಹತ್ರನೇ ಅಧಿಕಾರ ಇದೆ. ಬರೀ ಹುಲಿ ಬಂತು ಹುಲಿ ಮಾಡಬೇಡಿ. ಅದೇನಾಗಿದೆ ಅಂತ ಹೇಳಿ ಇಡೀ ರಾಜ್ಯದ ಜನಕ್ಕೆ ತಿಳಿಸಿ ಅನ್ನುವಂಥದ್ದು ನಾವು ಕೇಳ್ತಾ ಇರುವಂತದ್ದು. Yes, absolutely we are ready. ಅದು ಬಿಟ್ಟು ಹೆದರಿಸುವಂತ ಕೆಲಸವನ್ನು ದಯವಿಟ್ಟು ಬಿಜೆಪಿ ಮಾಡ್ಕೊಂಬಿಡಿ. ಇಂಥ ಹೆದರಿಕೆ ಇದನ್ನೆಲ್ಲ ನೋಡ್ಕೊಂಡೇ ದಾಟ್ಕೊಂಡೇ ಈ ಒಂದು ಇದು ಜಾಗಕ್ಕೆ ಬಂದು ಕೂತ್ಕೊಂಡಿರೋದು ನಾವು ಅಂತ ಹೇಳಲಿಕ್ಕೆ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ. ಬಿಜೆಪಿ ಪರ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ, ಅಂಥ ಸಂಕಷ್ಟದ ಸನ್ನಿವೇಶದಲ್ಲೂ ಕೂಡ ಪರಿಸ್ಥಿತಿಯನ್ನು ನಿಭಾಯಿಸೋದ್ರ ಬಗ್ಗೆ ನಾವು ಗಮನ ಹರಿಸ್ತಿದ್ವೇ ಹೊರತು ಹಣ ಮಾಡುವಂಥ ಯಾವುದೇ ದುರುದ್ದೇಶ ಇರಲಿಲ್ಲ ಅಂತ ಸ್ಪಷ್ಟಪಡಿಸ್ತಿದ್ದಾರೆ. ಬಟ್ ವರದಿ ಅಂತ ಒಂದಿರುತ್ತಲ್ಲ, ಆ ವರದಿಯಲ್ಲಿ ಏನಿದೆ? ಸುಖ ಸುಮ್ಮನೆ ಬೆಂಕಿಲ್ದೆ ಹೊಗೆ ಆಡ್ಬಿಡತ್ತಾ? ಸುಖ ಸುಮ್ಮನೆ ವರದಿ ಅನ್ನೋ ಸಿದ್ಧ ಆಗ್ಬಿಡತ್ತಾ? ಈ ಥರದ ಸಹಜ ಪ್ರಶ್ನೆಗಳು ಜನಕ್ಕೆ ಖಂಡಿತವಾಗ್ಲೂ ಬಂದಿರುತ್ತೆ. ಆ ಬಗ್ಗೆ ಮಾತಾಡೋಣ. ರೈಟ್, ಬಹಳ ಮುಖ್ಯವಾಗಿ ಕೋವಿಡ್ ಹಗರಣದ ಪ್ರಸ್ತಾಪ ಅನ್ನೋದಾಗ್ತಾ ಇದೆ. ವರದಿ ಕೂಡ ಬಂದಿದೆ. ಮುಂದಿಂದೇನಿದ್ರು ಕೂಡ ಆ BJP ನಾಯಕರು ತನಿಖೆಯನ್ನು ಎದುರಿಸಬೇಕು. ರಿಷಿಕ್ ಅವರೇ, BJP ಮಾಡಿದಂಥ ಹೋರಾಟದ ಜೊತೆ ನೀವು ಕೂಡ ಕೈ ಜೋಡಿಸಿ ಏನೇನು ಅಕ್ರಮ ಆಗಿದೆ ನಾವು ಅದನ್ನು ಬಯಲಿಗೆಳಿತೀವಿ, ಸತ್ಯ ಅನ್ನೋದು ಹೊರಗಡೆ ಬರಬೇಕು ಅಂತ ಮೈತ್ರಿಯ ಮೂಲಕ ನೀವು ಕೂಡ ಹೋರಾಟಗಳಲ್ಲಿ ಭಾಗಿಯಾದವರು. ಬಹಳ ಗಂಭೀರ ವಿಚಾರ ಏನು ಗೊತ್ತಾ? ಅಕ್ರಮ ಮಾಡ್ಕೊಂಡ್ರು, ದುಡ್ಡು ಮಾಡಿಕೊಂಡ್ರು, ಅದು ಒಂದು ಭಾಗ. ಆದರೆ ಸಾವಿನ ಸಂಖ್ಯೆಯನ್ನು ಈ BJP ಮುಚ್ಚಿಟ್ಬಿಡ್ತು ಅನ್ನುವಂಥ ವಿಚಾರ ಇದೆಯಲ್ಲ, ಇದು ಆಘಾತಕಾರಿ. ಸೊ ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗೋದು ತನಿಖೆ ನಂತರ. ಆದರೆ ಬೆಂಕಿಲ್ದೆ ಹೊಗೆ ಆಡಲ್ಲ. ವರದಿ ಅಷ್ಟು ಸುಲಭವಾಗಿ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲದೆ ವರದಿಯನ್ನು ಸಿದ್ಧಪಡಿಸಲ್ಲ. ರಿಷಿಕ್ ಅವರೇ ನೋಡಿ, ಕಾಂಗ್ರೆಸ್ನವರು ಈ ಕೋವಿಡ್ ಮಾಸ್ಕ್ ಇತ್ತಲ್ಲ ಅದನ್ನು ಕಣ್ಣಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ಬಾಯಿಗೆ ಹಾಕೊಳ್ತಾ ಇದ್ವಿ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಕೋವಿಡ್ ಬಂದಾಗ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, ಅದು BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ನಾವು ಈಕ್ವಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ಈಗ ಆಡಳಿತ ಪಕ್ಷದಲ್ಲಿ ಇದ್ದವರು BJPಯವರು ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರೆ, ವಿರೋಧ ಪಕ್ಷದಲ್ಲಿ ಇದ್ದವಂಥವರು ಕಾಂಗ್ರೆಸ್ ಕೂಡ ವರ್ಕ್ ಮಾಡ್ತಾ ಇದ್ರು. ಸೊ BJPಯವ್ರಿಗೆ ಏನು ಇನ್ಫಾರ್ಮೇಷನ್ ಇರ್ತಿತ್ತು, JDS ಅವ್ರಿಗೆ ಏನು ಇನ್ಫಾರ್ಮೇಷನ್ ಇರ್ತಿತ್ತು, ಅದೇ ಇನ್ಫಾರ್ಮೇಷನ್ನು ಕಾಂಗ್ರೆಸ್ ಅವ್ರಿಗೂ ಇರ್ತಿತ್ತು. ಇಲ್ಲಿ ಕಾಂಗ್ರೆಸ್ ಅವ್ರು ಏನಾಗಿದ್ದಾರೆ, ಒಂದು ಆಡಳಿತ ಪಕ್ಷ ಆಗಿ ಇವಾಗ ಫೇಲ್ ಆಗಿದ್ದಾರೆ, ಆವಾಗ ವಿರೋಧ ಪಕ್ಷವಾಗಿ ಕೂಡ ಫೇಲ್ ಆಗಿದ್ದಾರೆ. ಸೊ ಇವರು ಆಡಳಿತ ಮಾಡೋಕ್ಕೂ ಬರಲ್ಲ, ಇಲ್ಲ ವಿರೋಧವಾಗಿರೋಕ್ಕೂ ಬರಲ್ಲ. ಯಾಕೆ ಮಾತ್ರ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಜಸ್ಟಿಸ್ ನ್ಯಾಯಮೂರ್ತಿ ಕುನ್ನಾ ಅವರಿಗೆ ಒಂದು ಕಮಿಟಿ ರಚನೆ ಮಾಡಿಬಿಟ್ಟು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. 1 ವರ್ಷ ಟೈಮ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ 1 ವರ್ಷ ಟೈಮು ಒಂದು ಕಮಿಟಿ ರಚನೆ ಮಾಡಿ ಈಗ ಮಧ್ಯಂತರ ವರದಿ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ 1700 ಪುಟಗಳು, 11 ಸಂಪುಟಗಳು ಅಥವಾ 11 ಪಾರ್ಟ್ಸ್ ಅದ್ರಲ್ಲಿ ಕೊಡ್ತಾರೆ. ಅಂಕಾಂಶಿ ಇವ್ರು ಹೇಳುವಂಥದ್ದು 7,000 ಕೋಟಿ ಹಗರಣ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ರಿಕವರಿಗೆ ನಾವು 500 ಕೋಟಿ ಕೇಳಿದ್ದೀವಿ ಅಂತ ಹೇಳ್ತಾರೆ. ಸೊ ಇವರಲ್ಲೇ ಯಾವ ಒಂದು ಮಾನದಂಡದಲ್ಲಿ ಇಟ್ಕೊಂಡು ಇವರು ಈ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದಾರೆ ಅನ್ನೋದು ಕ್ಲಾರಿಟಿ ಇಲ್ಲ. ಆಮೇಲೆ ಇವಾಗ ಇವರು ಈಗ ಎಷ್ಟು ಡೆಡ್ ಬಾಡಿ ಸತ್ತೋಗಿದ್ದಾರೆ, ಅಥವಾ ಎಷ್ಟು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಆಗಿದೆ, ಆಮೇಲೆ ಯಾವ್ಯಾವ ಹಾಸ್ಪಿಟಲ್ಸ್ಗೆ ಎಷ್ಟೆಷ್ಟು ಹೋಗಿದೆ, ಏನು ಎತ್ತ ಅಂತ ಅಂದ್ಕೊಂಡು ನಮ್ಮ ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾ ಇದ್ರು, ಅವ್ರದ್ದು ಆಡಳಿತ ಪಕ್ಷ ಇದೆ. BBMPಲಿ ಬ್ರ್ಯಾಂಡ್ ಬೆಂಗಳೂರು ಮಾಡಿಬಿಡ್ತೀನಿ ಅಂತ ಮಾನ್ಯ DK ಶಿವಕುಮಾರ್ ಅವರೇ ಬೆಂಗಳೂರು ಉಸ್ತುವಾರಿ ಇರುವಂಥವ್ರು. ಎಲ್ಲ ನಿಮಗೆ ಕರ್ನಾಟಕದಾದ್ಯಂತ ಇರುವಂಥ ಅಷ್ಟು ಹಾಸ್ಪಿಟಲ್ಸ್ ಆಗಲಿ ಅಥವಾ ಹೆಲ್ತ್ ಕೇರ್ ಸೆಂಟರ್ಸ್ ಹತ್ರ ಹೇಳೋಣ, ಅದು ಅಷ್ಟನ್ನು ನಿಮ್ಮ ಅಂಡರ್ ಕಂಟ್ರೋಲ್ ಇದೆ. ಆಮೇಲೆ ಯಾವುದೇ ಒಂದು ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ಕೂಡ ಅಥವಾ ಯಾವುದೇ ಒಂದು ಪೇಷಂಟ್ ಅಡ್ಮಿಟ್ ಆಗಬೇಕಾದ್ರೆ ಕೂಡ ನಿಮಗೆ ಆಧಾರ್ ಲಿಂಕ್ ಆಗ್ತಾಯಿತ್ತು. ಒಂದು ವೆರಿ ಇಂಪಾರ್ಟೆಂಟ್. ಎರಡನೇದು, ಯಾವುದೇ ಒಂದು ವ್ಯಕ್ತಿದು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ಇವರು ಒಂದು ಡೆಡ್ ಬಾಡಿನ ಕೊಡೋದಾಗಲಿ ಅಥವಾ ಅಡ್ಮಿಟ್ ಮಾಡೋದಾಗಲಿ ಮತ್ತೊಂದಾಗಲಿ ಇದೆಲ್ಲ ಡೀಟೇಲ್ಸ್ ಮಾಡಿದರು. ಸೊ ಈಗ ಈ ಮಧ್ಯಂತರ ವರದಿ ಅಂತ ಏನು ಕೊಟ್ಟಿದ್ದಾರೆ, ಈ ವರದಿಯಲ್ಲಿ ಎಷ್ಟು 3 ತಿಂಗಳು ತೊಗೊಂಡ್ರ, 4 ತಿಂಗಳು ತೊಗೊಂಡ್ರ, 6 ತಿಂಗಳು ತೊಗೊಂಡ್ರ, ಎಷ್ಟು ಟೈಮ್ ತೊಗೊಂಡಿದ್ದಾರೆ ಇವರು ಆ ಒಂದು ವರದಿ ಕೊಡೋದಕ್ಕೆ? ಆ ವರದಿಯಲ್ಲಿ ಇವ್ರು ಹೇಳ್ತಾರೆ 85 ಆಫೀಸರ್ಸ್, 85 ಅಧಿಕಾರಿಗಳ ಮೇಲೆ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ.
ಸೊ ಇವರು 3-4 ತಿಂಗಳು ಇದೇನು ಟೈಮ್ ತೊಗೊಂಡು ಒಂದು ರಚನೆ ಮಾಡಿ ಒಂದು ಮಧ್ಯಂತರ ವರದಿ ಕೊಟ್ಟಿದ್ದಾರಲ್ಲ, ಈ ವರದಿಯಲ್ಲಿ ಇವ್ರಿಗೆ ಇನ್ನೂ ಏನು ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ, ಇದರಲ್ಲಿ ಡಾಕ್ಟರ್ ಸುಧಾಕರ್ ಅಂದಿನ ಕಾಲದ ಹೆಲ್ತ್ ಮಿನಿಸ್ಟರ್ ಅಂತ ಅಂದ್ಬಿಟ್ಟು, ಒಂದು ವೇಳೆ ಇವರಿಗೆ ಅವರು ಹಗರಣ ಮಾಡಿದ್ದಾರೆ ಅಂತಲೇ ಒಂದು ವೇಳೆ ಇತ್ತು ಅಂತ ಹೇಳಿದರೆ, ಲೋಕಸಭಾ ಎಲೆಕ್ಷನ್ಸ್ ಯಾವಾಗಾಯಿತು? ಆ ಲೋಕಸಭಾ ಎಲೆಕ್ಷನ್ಸ್ ಆಗಬೇಕಾದ್ರೆ ಇವ್ರೇನು ಕಣ್ಣಿಗೆ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿದ್ರ ಇವರು? ಆವಾಗಲೇ ನೀವು ಸ್ಟೇ ತರ್ಬೋದಾಗಿತ್ತು. ಯಾರ್ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾರೋ ಅವ್ರನ್ನ ಎಲೆಕ್ಷನ್ ನೀವು ಕಂಡಕ್ಟ್ ಮಾಡೋಕ್ಕೆ ಬಿಡಬಾರ್ದಾಗಿತ್ತು. ಇವರು ನಿಜವಾಗ್ಲೂ ಜನರ ಪರವಾಗಿ ಒಂದು ನ್ಯಾಯ ಕೊಡಿಸ್ತೀವಿ ಅನ್ನೋದೇ ಆಗಿದ್ರೆ, ಅವಾಗಿನ್ನು ವಾಲ್ಮೀಕಿ ಮೂಡ ಅಂತ ಹೇಳಿ ಧ್ವನಿ ಅಲ್ಲ, ಅದೇ ಆ ಪಾಯಿಂಟ್ಗೆ ಬರ್ತಾ ಇದ್ದೀನಿ ನೋಡಿ. ಈಗ ಸರ್ ಒಂದು ನಿಮಿಷ, ಈಗ ನೀವು ಈ ಹಿಂದೆ ಅದಕ್ಕೆ ಹೇಳಿದ್ದು, ಒಂದು ವಿರೋಧ ಪಕ್ಷವಾಗ್ಬಿಟ್ಟು ಕಾಂಗ್ರೆಸ್ ಅವ್ರು ಫೇಲ್ ಆಗಿದ್ದಾರೆ. ದೇ ಆರ್ ಅನ್ಫಿಟ್ ಟು ಬಿ ಈವನ್ ಇನ್ ದ ಆಪೋಸಿಷನ್ ಪಾರ್ಟಿ. ಬಿಕಾಸ್ ಈಗ ಈ ಕೋವಿಡ್ ಹಗರಣ ನೀವು ಆಗ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಭಾರಿ ಭಾಷಣ ಬಿಗಿತಾ ಇದ್ರು. ಈಗ ತಾನೆ ಜನರ ಜೀವ ಉಳಿಸ್ಬಿಡ್ತೀವಿ ನಾವು, ಅವ್ರ ಪರವಾಗಿದ್ವಿ, ಎಗಲ್ ಕೊಟ್ಬಿಟ್ಟಿದ್ವಿ ಮತ್ತೊಂದು ಅಂತ ಅಂದ್ಬಿಟ್ಟು. ಕೇಳಿಸ್ಕೊಳ್ರಿ, ಸುಮ್ಮನೆ ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ, ಸುಮ್ಮನೆ ಕೇಳಿಸ್ಕೊಳ್ಳಿ. ಆಯ್ತಾಯ್ತು, ಕೇಳಿಸ್ಕೊಳ್ಳಿ, ನೀವು ಡೈವರ್ಟ್ ಮಾಡಕ್ ಹೋಗ್ಬೇಡಿ, ಸಬ್ಜೆಕ್ಟ್ ಮಾತಾಡಿ. ಸೊ ನಾನು ಹೇಳುವಂಥದ್ದು, ಈಗ ನಿಮ್ಗೆ ಇಷ್ಟೆಲ್ಲ ಜನರ ಬಗ್ಗೆ ಕಾಳಜಿ ಇತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ಕ್ರೈಮ್ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ಯಾರಾದ್ರೂ ಇನ್ವಾಲ್ವ್ ಆಗಿದ್ದರೆ ಅದಕ್ಕೆ ಸಪೋರ್ಟ್ ಮಾಡಿದವ್ರು ಕೂಡ ಇಂಡೈರೆಕ್ಟ್ ಆಗಿ ನೀವು ಇನ್ವಾಲ್ವ್ ಆಗ್ತೀರಾ. ಈಗ A1, A2, A3 ಅಂತ ಇದ್ರೆ A20 ಇದ್ರೂ ನೀವು ಕ್ರೈಮಲ್ಲಿ ಇನ್ವಾಲ್ವ್ ಆದಂಗೆನೆ. ಸೊ ಹಂಗೆ ತಗೊಂಡಾಗ ಆಡಳಿತ ಪಕ್ಷದವ್ರಿಗಿಂತ ವಿರೋಧ ಪಕ್ಷದವ್ರಿಗೆ ಜಾಸ್ತಿ ಹೆಚ್ಚು ನಿಮಗೆ ಜವಾಬ್ದಾರಿ ಇರುತ್ತೆ ಅಂತ ಹೇಳಿದ್ರೆ, ಈಗ ಈ ವಿಚಾರನೆಲ್ಲ ಹೇಳ್ತಾ ಇರುವಂತ ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಿದ್ರಿ ಅವಾಗ? 85 ಆಫೀಸರ್ಸ್ ಆದ್ಮೇಲೆ 86, 87, 88 ಇವ್ರು ಬರ್ಬೇಕೀಗ. ಅಲ್ಲ, ಅವ್ರು ಬರ್ಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು, ಇವ್ರ ಜವಾಬ್ದಾರಿ ಏನಿತ್ತು ಅನ್ನೋಂತ ನಾನು ಕೇಳ್ತಾ ಇರೋವಂಥದ್ದು. ಒಂದು ವಿರೋಧ ಪಕ್ಷದವ್ರಿಗೆ ಆಗ್ಬಿಟ್ಟು ಆಮೇಲೆ ಇವ್ರು ಇಷ್ಟೆಲ್ಲ 40% ಹಗರಣ ಅದು ಇದು ಮತ್ತೊಂದು ಅಂತ ಇದೆಲ್ಲ ಹೇಳ್ಬಿಟ್ಟು ಇವರು ಒಂದು ಗೌರ್ಮೆಂಟ್ ಫಾರ್ಮ್ ಮಾಡಿದ್ರಲ್ವಾ, ಮಾಡಿದ ತಕ್ಷಣ ಫಸ್ಟ್ ನೀವು ಹಗರಣ ತೆಗಿಬೇಕಾಗಿದ್ದು ಯಾವ್ದು ಗೊತ್ತಾ? ಕೋವಿಡ್ ಹಗರಣ. ಯಾಕೆ ಅಂದ್ರೆ ನೀವು ಈಗ ಏನೆಲ್ಲ ಭಾಷಣ ಹೊಡಿತಾ ಇದ್ರಲ್ವಾ, ನೀವು ಜನರನ್ನ ಸೇವ್ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ವಿ ಅಂತ ಅಂದ್ಬಿಟ್ಟು, ಬೇರೆ ಎಲ್ಲದಕ್ಕಿಂತ ದೊಡ್ಡ ಹಗರಣ ಕೋವಿಡ್ ಅಂತಾನೆ ನೀವು ಕನ್ಸಿಡರ್ ಮಾಡೋವಾಗಿದ್ರೆ ಇದನ್ನ ನೀವು ಫಸ್ಟ್ ಆಚೆಗೆ ತೆಗಿಬೇಕಾಗಿತ್ತು. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ 18 ತಿಂಗಳು ಆಗ್ತಾ ಬಂತು, ಈ 4 ತಿಂಗಳು ಬಿಟ್ಟರೆ 2 ವರ್ಷ ಆಗ್ತಾ ಬಂತು. ಈ 2 ವರ್ಷದಲ್ಲಿ ನೀವು ಸ್ಟ್ಯಾಂಡರ್ಡ್ ಡೇಲಾಗಿ ಏನು ಹೊಡಿತೀರಾ? ಒಂದು ಕಮಿಟಿ ರಚನೆ ಮಾಡಿದೀವಿ, SIT ತನಿಖೆ ಮಾಡ್ತಾ ಇದ್ದೀವಿ, ರಿಪೋರ್ಟ್ ಕೊಡ್ತಾರೆ, ಮಧ್ಯಂತರ ರಿಪೋರ್ಟ್ ಕೊಡ್ತಾರೆ, ಆಮೇಲೆ ಇದಕ್ಕೆ ನಾವು ನ್ಯಾಯಾಂಗ ತನಿಖೆ ಮಾಡ್ತೀವಿ. ಜಸ್ಟಿಸ್ ಸಿಗೋದು ಯಾವಾಗ ಸ್ವಾಮಿ? ಇದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಈಗ 3 ತಿಂಗಳು ಇರೋ ಅಲ್ಲಿ ಮಧ್ಯಂತರ ವರದಿ ಕೊಟ್ಟಿದ್ದಾರೆ, ಇದು ಕಂಪ್ಲೀಟ್ ಕೊಡಕ್ಕೆ ನಿಮ್ಗೆ 1 ವರ್ಷ ಬೇಕು. ನಿಮ್ಗೆ ಆ 1 ವರ್ಷ ಮತ್ತೆ ಎಕ್ಸ್ಟೆನ್ಷನ್ ಆಗುತ್ತೆ, 1.5 ವರ್ಷ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನೀವು ಜನರಿಗೆ ನ್ಯಾಯ ಕೊಡ್ಸೋದು ಯಾವಾಗ ಆಗಾದ್ರೆ ನಿಮ್ದು? SIT ತನಿಖೆ ಆಗೋದು ಯಾವಾಗ ನಿಮಗೆ? ಆಮೇಲೆ ಅವ್ರು ಏನ್ ಹೇಳ್ತಾ ಇದಾರೆ, ನಾವ್ ಏನ್ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ರೆ ಬ್ಲಾಕ್ ಲಿಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆ ಕಂಪನೀಸ್ನ. ಆ ಕಂಪನೀಸ್ ಎಲ್ಲಿದೆಯೋ, ಅವ್ರು ಯಾವಾಗ ಬ್ಲಾಕ್ ಲಿಸ್ಟ್ ಆಗ್ತಾರೋ, ಇವ್ರು ಯಾವಾಗ ಹಣ ವಸೂಲಿ ಮಾಡ್ತಾರೋ, ಜನರಿಗೆ ಯಾವಾಗ ನ್ಯಾಯ ಕೊಡ್ತಾರೋ, ಸತ್ತಿರೋರ್ಗೆ ಯಾವಾಗ ಶಾಂತಿ ಕೊಡಿಸ್ತಾರೋ, ಒಂದು ಕ್ಲಾರಿಟಿನೇ ಇಲ್ಲ ಇವ್ರಿಗೆ. ಕೇಶವ್ ಅವರೇ, ಚಿಕ್ಕ ಅಡಿಷನ್ ಮಾಡ್ಬಿಡ್ತೀನಿ. ಇವರು ಏನು ತನಿಖೆ ಮಾಡೋದ್ರಲ್ಲಿ ಕೇವಲ ಬಿಜೆಪಿ ಅಲ್ಲ, ಹಿಂದಿನ ಎಲ್ಲ ಸರ್ಕಾರದ್ದು, ಇವ್ರ ಸರ್ಕಾರದ ಅರ್ಕಾವತಿ, ರೀಡು ಎಲ್ಲ ಇದೆಯಲ್ಲ, ಅದನ್ನು ಸೇರಿಸಿ ತನಿಖೆ ಮಾಡಲಿ. ಅಷ್ಟೇ ಅಲ್ಲ, ಆವಾಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಲೋಕಾಯುಕ್ತದಿಂದ ಸುಮಾರು 100 ಕೇಸುಗಳನ್ನು ತೆಗೆದುಹಾಕಿದ್ರಲ್ಲ ACB ಮಾಡಿ, ಆ ಕೇಸುಗಳನ್ನು ಸೇರಿ ತನಿಖೆ ಮಾಡಲಿ ಅನ್ನೋದು ನಮ್ಮ ಆಗ್ರಹ. ಕೇಶವ್ ಅವರೇ, ಈಗ BJP ತಗೊಂಡ್ರೆ, BJPಯವರು ಈಗ ಅವ್ರ ಮೇಲಿರೋ ಆರೋಪ, ಸಾವಿನ ಸಂದರ್ಭದಲ್ಲೂ ಹಗರಣ ಮಾಡಿಬಿಟ್ರು, ಎಕ್ವಿಪ್ಮೆಂಟಲ್ಲೂ ದುಡ್ಡು ಮಾಡಿಬಿಟ್ರು, ಕಡೆ ಪಕ್ಷ ₹5 ಮಾಸ್ಕಲ್ಲೂ ದುಡ್ಡು ಮಾಡಿಬಿಟ್ರು ಅಂತ. ಅಂದರೆ ಬದುಕಿನ ಜೊತೆ ಆಟ ಅಂತ ಅನ್ಕೋಬೋದು. ಕಾಂಗ್ರೆಸ್ ಮೇಲಿರೋ ಆರೋಪ ಏನು? ತಳ ಸಮುದಾಯಗಳು ಬದುಕು ಕಟ್ಕೋಬೇಕಾಗಿತ್ತು, ಆ ದುಡ್ಡನ್ನು ಹೊಡೆದು ಎಲ್ಲರೂ ಅವರೇ. ಅವ್ರ ನಡುವೆ ಜನರು ಇಲ್ಲಿ ಬಲಿಪಶುಗಳಾಗ್ತಿದ್ದಾರೆ. ನೋಡಿ, ಈ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಇಡೀ ವಿಶ್ವಕ್ಕೆ ವ್ಯಾಪಿಸ್ಬಿಡ್ತು ಆ ಒಂದು ಕಾಲಘಟ್ಟದಲ್ಲಿ. ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಎಷ್ಟೊಂದು ಡೆವಲಪ್ ನೇಷನ್ಸಲ್ಲಿ ಕೂಡ ಸಮಸ್ಯೆ ಆಗೋಗಿತ್ತು. ಇದನ್ನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಏನು ಅನ್ನೋದೇ ಗೊತ್ತಿರಲಿಲ್ಲ, ಇದಕ್ಕೆ ಏನು ಇಕ್ವಿಪ್ಮೆಂಟ್ ಬೇಕು ಅನ್ನೋದು ಗೊತ್ತಿರಲಿಲ್ಲ. ಆದರೆ ಈ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ಬಳಸಬೇಕಾಗಿದ್ದ ಮಾಸ್ಕು, PPE ಕಿಟ್ಟು ಅಂಥವೇನಿದೆ ಅವೆಲ್ಲ ಇದ್ದವು, ಆ ಫೀಲ್ಡಲ್ಲಿದ್ದು. ಆವತ್ತಿನ ದಿವಸ ಈ ಮಾಸ್ಕು, PPE ಕಿಟ್ಟು ಅಥವಾ ICU ಎಕ್ವಿಪ್ಮೆಂಟು, ಈ ಎಕ್ವಿಪ್ಮೆಂಟ್ಗಳು ಪ್ರೊಕ್ಯೂರ್ಮೆಂಟಲ್ಲೇ ದೊಡ್ಡ ಭಾರಿ ಹಗರಣ ನಡೆದೋಗಿದೆ. ಇದನ್ನು ಹೇಗೆ ಹೇಳ್ತಿದ್ದೀನಿ ಅಂದರೆ, ನೋಡಿ, ನಾನು ಒಬ್ಬ ಡಾಕ್ಟ್ರಾಗಿ ನನಗೆ ಗೊತ್ತು. ಆವತ್ತಿನ ದಿವಸ ಕೋವಿಡ್ ಸಂದರ್ಭದಲ್ಲಿ ನಾನು ಕೆಲಸ ಮಾಡಿದ್ದೀನಿ, ನಾನು PPE ಕಿಟ್ ತರಿಸ್ಕೊಂಡು PPE ಕಿಟ್ ಹಾಕ್ಸ್ಕೊಂಡು ಕೆಲಸ ಮಾಡಿದ್ದೀನಿ. ಅವತ್ತು ನಂಗೆ ಆಶ್ಚರ್ಯ ಆಗ್ತಿತ್ತು, ಏನು ಈ PPE ಕಿಟ್ಗೆ ಗೌರ್ಮೆಂಟ್ ಇಷ್ಟು ಪೇ ಮಾಡ್ತಾ ಇದೆಯಾ, ಈ ICU ಎಕ್ವಿಪ್ಮೆಂಟ್ಗೆ ಇಷ್ಟು ಪೇ ಮಾಡ್ತಿದ್ಯಾ, ಮಾಸ್ಕ್ಗೆ ಇಷ್ಟು ಪೇಮೆಂಟ್ ಮಾಡ್ತಿದ್ಯಾ. ಅದು ಹೇಗೋ ಒಂದು ಆ ಕೋವಿಡನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ತಕ್ಕ ಮಟ್ಟಿಗೆ ಅವ್ರ ಕೈಲಾದಷ್ಟು ಮಾಡಿದ್ದಾರೆ BJP ಅವರು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಪ್ರೊಕ್ಯೂರ್ಮೆಂಟ್
ರಿಕ್ರೂಟ್ಮೆಂಟಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗೋಗಿದೆ. ಮತ್ತು ಇದು ಟೆಸ್ಟ್ ಮಾಡ್ತಾ ಇದ್ದಿದ್ದು ಸುಮಾರು ಲ್ಯಾಬ್ಗಳು, ಯಾವುದಾದ್ರೂ ಒಂದು ಲ್ಯಾಬು ಒಂದು ಸ್ಟ್ಯಾಂಡರ್ಡ್ ICMR ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನವರು ಅವ್ರು ಸರ್ಟಿಫೈಡ್ ಲ್ಯಾಬ್ಸಲ್ಲೇ ಟೆಸ್ಟ್ ಮಾಡಬೇಕಾಗಿತ್ತು. ಅಂಥ ಸರ್ಟಿಫಿಕೇಶನ್ ಇಲ್ಲದೆ ಇರೋಂಥ ಲ್ಯಾಬ್ಗಳು ಕೂಡ ಪೇಮೆಂಟ್ಸ್ ಹೋಗಿದ್ದಾವೆ. ಭಾಳಷ್ಟು ಪ್ರೈವೇಟ್ ಲ್ಯಾಬ್ಗಳು ಅವ್ರಿಗೆ ಬೇಸಿಕ್ ಫೆಸಿಲಿಟಿನೂ ಇಲ್ಲ, ಅವ್ರ ಹತ್ರ ಬೇಸಿಕ್ ಎಕ್ವಿಪ್ಮೆಂಟ್ ಇಲ್ಲ, ಅವರು ಕೂಡ ಪೇಮೆಂಟ್ಸ್ ಹೋಗಿದ್ದಾವೆ. ಮತ್ತು ಈ ICU ಎಕ್ವಿಪ್ಮೆಂಟ್ಸು ಎಲ್ಲಿಂದ ತರಿಸ್ಬೇಕು, ICU ಎಕ್ವಿಪ್ಮೆಂಟ್ ತೊಗೊಂಬಂದು ಹಾಕ್ಬಿಟ್ರೆ ಒಂದು ಕಡೆ ನಿಮ್ಗೆ ICU ಸೆಟಪ್ ಮಾಡಲಿಕ್ಕೂ ಒಂದು ಜಾಗ ಬೇಕಾಗುತ್ತೆ, ಅದನ್ನು ಹ್ಯಾಂಡಲ್ ಮಾಡೋ ಡಾಕ್ಟರ್ಸ್ ಬೇಕಾಗುತ್ತೆ. ಒಂದು ICU ಎಕ್ವಿಪ್ಮೆಂಟ್ಗೆ ಒಂದು ಡಾಕ್ಟರ್ ಜೊತೆಗೆ 24 ಒಂದು ಡಾಕ್ಟರ್ ಇದ್ದರೆ ಅದ್ರ ಜೊತೆಗೆ 4 ಜನ ನರ್ಸು ಎಕ್ವಿಪ್ಮೆಂಟ್ ಹ್ಯಾಂಡಲ್ ಮಾಡೋರು ಬೇಕಾಗುತ್ತೆ. ರಾತ್ರಿ ಮೆಡಿಸಿನ್ ಎಕ್ವಿಪ್ಮೆಂಟ್ ತರಿಸ್ಬಿಡ್ತೀರಾ, ಡಾಕ್ಟರ್ಗಳನ್ನ ಹೆಂಗೆ ತರಿಸ್ತೀರಾ, ಟೆಕ್ನಿಷಿಯನ್ಸ್ ಹೆಂಗೆ ತರಿಸ್ತೀರಾ, ನರ್ಸನ್ನ ಎಲ್ಲಿ ತರಿಸ್ತೀರಾ? ಇವತ್ತಿಗೂ ಹೇಳ್ತಾ ಇದ್ದೀನಿ ನೋಡಿ, ಕೋವಿಡ್ ಹೋಗಿದ್ದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗಿದೆ. KR ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ತೋರಿಸ್ತೀನಿ, 6 ICU ಎಕ್ವಿಪ್ಮೆಂಟ್ಗಳು ಮೂಲೆಗೆ ಬಿದ್ದಿದ್ದಾವೆ. ಇವು ತರಿಸ್ಬಿಟ್ರು ಅಷ್ಟೇ, ಅವು ಎಲ್ಲ ನೆನೆಗುದಿಗೆ ಬಿದ್ದಿವೆ. ಭಾಳಷ್ಟು ಅನ್ಯಾಯ ಆಗೋಗಿದೆ. ಇದು ಸಾರ್ವಜನಿಕರ ಹಣ ಪೋಲಾಗೋಗಿದೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಲೇಬೇಕಾಗಿದೆ. ಆದರೆ ಇಲ್ಲಿ ನನಗೆ ಒಂದು ಸಂಶಯ ಬರ್ತಿರೋದು ಏನಂತಂದರೆ, BJPನವ್ರು ಹೇಳ್ತಿದ್ದಾರೆ ಹುಲಿ ಬಂತು ಅಂತಿದ್ದಾರೆ, ತೋರಿಸ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ ಅಂತ. JDS ವಕ್ತಾರರು ಹೇಳ್ತಾ ಇದ್ದಾರೆ. ಅವರು ಆ ಥರ ಕಾರಣ ಹೇಳಲಿಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ಕಾಂಗ್ರೆಸ್ನವರು ಬಂದು 2 ವರ್ಷ ಆಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ? ಜಸ್ಟಿಸ್ ಡಿಕೋನ್ ಅವ್ರ ರಿಪೋರ್ಟ್ ಯಾವಾಗ ಕೊಟ್ಟಿರೋದು? ಆಗಸ್ಟಲ್ಲಿ ಕೊಟ್ಟಿದ್ದಾರೆ. ಅದಾಗಿದೆ, ಸೆಪ್ಟೆಂಬರ್ ಆಗೋಯ್ತು, ಅಕ್ಟೋಬರ್ ಆಗೋಯ್ತು, ನವಂಬರ್ ಅರ್ಧದಲ್ಲಿದ್ದೀವಿ. ಯಾಕೆ ನಿಧಾನ ಮಾಡ್ತಾ ಇದ್ದೀರಾ? ಇವತ್ತು ಪರಮೇಶ್ವರ್ ಅವರು ಹೇಳಿಕೆ ಒಂದು ನೋಡಿದೆ, ಇದು ಕ್ಯಾಬಿನೆಟ್ ಉಪಸಮಿತಿ ಮಾಡಿದ್ದೀವಿ, ಉಪಸಮಿತಿ ಹೆಡ್ DK ಶಿವಕುಮಾರ್ ಅವರು ಇದ್ದಾರೆ, ಇನ್ನೂ ಉಪಸಮಿತಿ ಸಭೆನೇ ಸೇರಿಲ್ಲ. ನಾವು ಉಪಸಮಿತಿ ಸಭೆ ಸೇರಿ ತೀರ್ಮಾನ ಮಾಡಿ ಇದನ್ನು ಕ್ಯಾಬಿನೆಟ್ ಸಮಿತಿಗೆ ಕೊಡ್ತೀವಿ, ಕ್ಯಾಬಿನೆಟ್ಟಲ್ಲಿ ನಿರ್ಧಾರ ಆಗಿದ್ದಾದ್ಮೇಲೆ ಆಮೇಲೆ ತನಿಖೆ. ಯಾಕೆ ಈ ಡಿಲೇ? ಆ ರಿಪೋರ್ಟಲ್ಲಿ ಇದೆ, ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ, ಇಷ್ಟಿಷ್ಟೇ ಹಗರಣ ಆಗಿದೆ ಅಂತ. ಇವರು ಯಾಕೆ ನಿಧಾನ ಮಾಡ್ತಾ ಇದ್ದಾರೆ? ಕ್ಯಾಬಿನೆಟ್ ಈ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಬರೋದಿಲ್ಲ ಈ ವಿಷಯ ಅಂತ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇಲ್ಲಿ ನಮ್ಗೆ ಎಲ್ಲ ಒಂದು ಕಡೆ ಏನು ಅನುಮಾನ ಕಾಡ್ತಾ ಇದೆ ಅಂತಂದ್ರೆ, ಇಲ್ಲಿ ಏನಾದ್ರೂ ಇದನ್ನ ತೋರಿಸಿ ಏನಾದ್ರು ಸೆಟಲ್ಮೆಂಟ್ ಟ್ರೈ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಯಾಕಂದ್ರೆ ಇಲ್ಲಿ ತನಿಖಾ ಸಂಸ್ಥೆಗಳು ಇಬ್ಬರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ವಾಲ್ಮೀಕಿ ಹಗರಣದಲ್ಲಿ SIT ಇರ್ಬೋದು ಅಥವಾ ಮೂಡ ಹಗರಣದಲ್ಲಿ ಇರ್ಬೋದು, ಇಲ್ಲಿನ ತನಿಖಾ ಸಂಸ್ಥೆಗಳು ಯಾವುದೇ ಕೆಲಸ ಮಾಡ್ತಿಲ್ಲ. ಯಾಕಂದ್ರೆ ಲೋಕಾಯುಕ್ತನವರು ಈ ತನಿಖೆ ಹೇಗೆ ಮಾಡ್ತಾ ಇದ್ದಾರೆ, ಅಕ್ಯೂಸ್ಡ್ ನಂಬರ್ 1 to 4 ಹಿಂದೆಯಿಂದ 4ರಿಂದ 1 ಹೆಂಗೆ ತಗೊಂಡು ಹೋಗ್ತಿದ್ದಾರೆ, ಹೇಗೆ ತನಿಖೆ ಮಾಡ್ತಿದ್ದಾರೆ, ನಾವೆಲ್ಲ ನೋಡ್ತಾನೆ ಇದ್ದೀವಿ. ಮತ್ತೆ ಈ ವಾಲ್ಮೀಕಿ ಹಗರಣದಲ್ಲಿ SITನವ್ರದ್ದು ಏನು ಡೆವಲಪ್ಮೆಂಟ್ಸ್ ಇದೆ ಅದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ದೊಡ್ಡದಾಗಿ ಒಂದು ಗಮನಿಸಬೇಕಾದ ಅಂಶ ಆಗಿದೆ. ಕಾಂಗ್ರೆಸ್ನವ್ರು ಹೇಳ್ತಾರೆ BJPನವ್ರ ಹಗರಣ ಆವಾಗ ಅವರ ಕಾಲದ ಹಗರಣದಲ್ಲಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರು, ಅವ್ರ ಪಕ್ಷದವರೇ ಹಗರಣ ಆರೋಪ ಮಾಡಿರೋದು. ಆವಾಗೆಲ್ಲ ಅಧಿಕಾರಿಗಳು ಪ್ರಾಮಾಣಿಕರಾಗಿದ್ರು. ಇವರು ಸರ್ಕಾರ ಬಂದು ಇವರು ಹಗರಣಗಳು ಮಾಡಿದಾಗ ನಾವೆಲ್ಲರೂ ಪ್ರಾಮಾಣಿಕರು, ಅಧಿಕಾರಿಗಳೆಲ್ಲ ಭ್ರಷ್ಟರಾಗ್ಬಿಟ್ಟಿದ್ದಾರೆ, ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂತಂದ್ರೆ ಇವತ್ತಿನ ದಿವಸ ನೋಡಿ, ವಕ್ಫದ್ದು ಏನು ಇವಾಗ ನಾವು ಗದ್ದಲ ನೋಡ್ತಾ ಇದ್ದೀವಿ. ವಕ್ಫಲ್ಲಿ ಈ ತರ ನೋಟಿಸ್ ಕೊಡ್ಬೇಕಂತ ಆರ್ಡರ್ ಮಾಡಿ ಜಮೀರ್ ಅಹಮದ್ ತಪ್ಪು ಏನೂ ಇಲ್ಲ, ಇಲ್ಲೆಲ್ಲ ಬರೀ ಅಧಿಕಾರಿಗಳ ತಪ್ಪು. ಅಲ್ಲೂ ಅಷ್ಟೇ, ವಾಲ್ಮೀಕಿ ಹಗರಣದಲ್ಲಿ ಒಂದು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಂದ್ರೆ ಎಲ್ಲ ಒಂದು ಕಡೆ ಎಲ್ಲಾನು ಅಧಿಕಾರಿಗೆ ತಲೆ ಕಟ್ಟ ಒಂದು ಹುನ್ನಾರ ನಡೆದಿತ್ತು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಅವರು ಅದು ಬರೆದಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ BJPನವರು ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಮಗೆ ಇದು ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಂದು ಲೈನ್ ಅಷ್ಟಿದೆ ಅಂತ, ಇನ್ನೊಂದು ಲೈನ್ ಅಷ್ಟು ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ. ರೈಟ್. ಬಹಳ ಮುಖ್ಯವಾಗಿ ನೋಡಿ, ಕಾಂಗ್ರೆಸ್ ವಕ್ತಾರರು ಮಾತಾಡಿದ್ರು, BJP ಮತ್ತು JDS ವಕ್ತಾರರು ಮಾಡಿದ್ರು. ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಮಾಡುವ ಸಂದರ್ಭದಲ್ಲಿ AP ವಕ್ತಾರ ನೋಡಿ, ಕೋವಿಡ್ನ ಒಂದು ವರದಿ ಬಂದಿದೆ ಅಂತ ಹೇಳೋ ಮೂಲಕವೇ ನೀವು ನಮ್ಮ ಬಗ್ಗೆ ಮಾತಾಡೋದ್ರಲ್ಲ, ಹಗರಣಗಳು, ವಾಲ್ಮೀಕಿ, ಮೂಡ, ಮಗದೊಂದು ಮತ್ತೊಂದು ಅಂತ ಸೈಲೆಂಟ್ ಆಗಿದ್ರೆ ಇದು ಸೈಲೆಂಟ್ ಆಗಿರುತ್ತೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಿದ್ದೀರಾ ಅಂತ. ಸಹಜವಾಗಿ ಈ ಅನುಮಾನ ಖಂಡಿತ ಜನರಲ್ಲೂ ಕೂಡ ಬಂದಿರುತ್ತೆ. ಆ ಬಗ್ಗೆ ಕಾಂಗ್ರೆಸ್ನವರಿಂದನೇ ಕ್ಲಾರಿಟಿಯನ್ನು ಪಡ್ಕೊಳ್ಳೋಣ. ಕೋವಿಡ್ ಹಗರಣ ಅನ್ನೋದು ಮತ್ತೊಮ್ಮೆ ಪ್ರಸ್ತಾಪ ಆಗ್ತಿರೋದ್ರಿಂದಾಗಿ ಇದೇನಾದರೂ ಡೈವರ್ಟಿಂಗ್ ದ ಸಬ್ಜೆಕ್ಟ್ ಅಂತ. ಯಾಕಂದರೆ ಹಗರಣಗಳ ಮೇಲೆ ಕಾಂಗ್ರೆಸ್ ಮೇಲೆ ಆರೋಪ ಇರೋದ್ರಿಂದಾಗಿ BJP ಹಗರಣವನ್ನು ಕೂಡ ಮುನ್ನೆಲೆಗೆ ತಂದು ಅವರು ಸೈಲೆಂಟಾಗಿ ಇವರು ಸೈಲೆಂಟ್ ಆಗಿರುವಂಥ ಪ್ರಯತ್ನ. ದರ್ಶನ್ ಅವರೇ ನೋಡಿ ಮೇಡಮ್, ಉದಾಹರಣೆ ಇವಾಗ ನಮ್ಮ ಮೇಲೆ ನಮ್ಮ ಸರ್ಕಾರ ನಡೆಯುವಂಥ ಸಂದರ್ಭದಲ್ಲಿ ವಾಲ್ಮೀಕಿ ವಿಚಾರ ಬಂತು. ನಾವು ಕೂಡಲೇ SIT ಫಾರ್ಮ್ ಮಾಡಿ ಅದು ತನಿಖೆ ಮಾಡುವಂಥ ಕೆಲಸ ಮಾಡಿದ್ವಿ. ಮೂಡ ಅವ್ರ ಸ್ವಂತ ಜಮೀನಿಗೆ ಇವ್ರು ಯಾವ್ದಾವುದೋ ಶುರು ಮಾಡ್ಕೊಂಡು ಏನೇನೋ ಆಗಿ ಕೊನೆಗೆ ಅದನ್ನ ನ್ಯಾಯಾಂಗದ ಏನು ಆದೇಶದ ಮೇರೆಗೆ ಇವತ್ತು ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ತನಿಖೆನ ಎದುರಿಸ್ತೀವಿ.
ಇವತ್ತು ನಾವು ಅವತ್ತು ಹಗರಣ ಅಂತ ಆರೋಪ ಮಾಡಿದ್ರಲ್ಲಿ ಉದಾಹರಣೆ ದೇವರಾಜರ ಸ್ಟ್ರಕ್ ಟರ್ಮಿನಲ್, ವೀರಯ್ಯ ಅವರ ಬಂಧನ ಆಯಿತು. ಬೋವಿ ನಿಗಮದ ಆರೋಪ ಮಾಡಿದ್ವಿ, ಸಿದ್ದಪ್ಪ ಅವರ ಬಂಧನ ಆಯಿತು. ಪರಶುರಾಮ್ ಥೀಮ್ ಪಾರ್ಕ್ ಒಂದು ಆರೋಪ ಮಾಡಿದ್ವಿ, ನಿನ್ನೆ ಯಾರ್ದು ಬಂಧನ ಆಗಿದೆ, ಅದರಲ್ಲಿ ಕೆಲವ್ರದೆಲ್ಲ ಬಂಧನ ಆಗಿದೆ. ಇನ್ನು ಅನೇಕ PSI ಸ್ಕ್ಯಾಮ್ ಇರ್ಬೋದು, ಅನೇಕ ವಿಚಾರಗಳನ್ನ ನಾವು ವಾಸ್ತವಾಂಶ. ಉದಾಹರಣೆ ಮೇಡಮ್, ಈಗ ನಾವು ಸ್ವಾಮೀಜಿಗಳನ್ನ ದೇವತಾ ರೂಪ ಅಂತ ಹೇಳ್ತೀವಿ. ದಿಂಗಾಲೇಶ್ವರ ಸ್ವಾಮೀಜಿಗಳು ಅವರು ಮಠದ ವಿಚಾರದಲ್ಲಿ 30% ಅಂತ ಸ್ವಾಮೀಜಿಗಳೇ ಆರೋಪ ಮಾಡಿದ್ರು ಇವ್ರು ಸರ್ಕಾರ ಇರಬೇಕಾದ್ರೆ. ಇಲ್ಲಿ ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ಬಿಕಾಸ್ ಇದು ನಾನು ಅವಾಗಲೇ ಹೇಳಿದಾಗೆ ಒಂದು ಜೀವ ಮೇಡಮ್, ಜೀವ ಮತ್ತೆ ಬದುಕುನೂ ಹೋಯ್ತು, ಜೀವನನೂ ಹೋಯ್ತು, ಭವಿಷ್ಯನೂ ಹೋಯ್ತು. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರು. ಉದಾಹರಣೆ, ನಾನೊಬ್ಬ ಸ್ನೇಹಿತ ಈ ಕೋವಿಡ್ ಟೈಮಲ್ಲಿ ಒಂದು ಚಿಕ್ಕದೊಂದು ಟೀ ಅಂಗಡಿ ಮಾಡಿದ್ದ, ಅವರಪ್ಪ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಕೋವಿಡ್ ಮುಗಿಯೋದ್ರೊಳಗಡೆ ಆರ್ಥಿಕವಾಗಿ ನಷ್ಟ ಆಗಿ ಆತ್ಮಹತ್ಯೆನೇ ಮಾಡ್ಕೊಂಡ. ಸೊ ಈ ಪ್ರಕರಣ ನಮ್ಮ ಕಣ್ಮುಂದೆ ನಡೆದಿರ್ತಕ್ಕಂಥದ್ದು. ಮತ್ತೆ ಎಷ್ಟು ಹೆಣಗಳ ವಿಚಾರನೂ ನೀವು ಹೇಳಿದ್ವಿ. ನಾನು ಇಲ್ಲಿ ಕೂತ್ಕೊಂಡೆ ನನ್ನ ಕಣ್ಮುಂದೆ ಸತ್ತೋದವ್ರು ಲೆಕ್ಕ ಕೊಡಬಲ್ಲ, ಕಮ್ಮಿ ಅಂದ್ರೆ ಒಂದು 20 ಜನನ ನನ್ನ ಕಣ್ಮುಂದೆ. ನಾವೆಲ್ಲ ಅವತ್ತು ವಾರ್ ಫೀಲ್ಡಲ್ಲಿ ಇದ್ದವರು ಸ್ಟ್ರೀಟ್ ಫೈಟರ್ ಆಗ್ಬಿಟ್ಟು ಕೆಲಸ ಮಾಡಿದ್ವಿ. ಇವಾಗ JDSನವ್ರು ಏನೋ ಭಾಳ ಹೇಳ್ತಿದ್ರು, ಆಯ್ತು ಕುಮಾರಸ್ವಾಮಿ ಅವರಾಗ್ಲಿ, ಅನಿತಾ ಕುಮಾರಸ್ವಾಮಿ ಅವರಾಗ್ಲಿ, ಅವರೆಲ್ಲ ಶಾಸಕರಾಗಿದ್ರಲ್ಲ, ಎಷ್ಟು ದಿನ ಯಾವ ಒಂದು ಸೇವೆಯನ್ನ ಜನಗಳಿಗೆ ಮಾಡಿದ್ರು. ನಾವ್ ಹೇಳ್ತೀವಿ 1,500 ಆಂಬುಲೆನ್ಸ್ ಬಿಟ್ಟಿದ್ವಿ ಮೇಡಮ್. DK ಶಿವಕುಮಾರ್ ಅವರು ಅವತ್ತು ಸ್ಟ್ರಿಕ್ಟ್ ಆಗಿ ಹೇಳಿದ್ರಿ. ಅಲ್ಲಲ್ಲ, ನೀವು ಸುಮ್ಮನೆ ಒಂದ್ ನಿಮಿಷ ಮಧ್ಯ ಬಾಯ್ ಹಾಕ್ಬೇಡಿ. ನೀವು ಮಾತಾಡಕ್ ಬಿಟ್ಟಿದ್ವಿ, ಅಲ್ಲಲ್ಲ ಮಧ್ಯ ಬಾಯ್ ಹಾಕ್ಬೇಡಿ. ನೀವೇನೋ ನಮ್ ಬಗ್ಗೆ ಮಾತಾಡ್ತಾನೆ ಹೇಳ್ತಾ ಇದೀನಿ ಮೇಡಮ್, ಕೇಳಿಸ್ಕೊಳ್ರಿ ಸುಮ್ಮನೆ. ಆಡಿಯೋ ಕೇಳಿ. ಅಲ್ಲ, ನೀವು ಯಾವುದೋ ವಿಡಿಯೋ ಕರೋನಾ ಬಗ್ಗೆ ಮಾತಾಡಿ, ಯಾವ ಡಿಸ್ಟರ್ಬ್ ಮಾಡ್ತಾರದಲ್ಲ ನೀವು ನೋಡಿ. ಡೈವರ್ಟ್ ರಾಜಕೀಯ ಕಲ್ತ್ಬಿಟ್ಟಿದ್ದೀರಾ ಕಾಂಗ್ರೆಸ್ ಅವರು. ಕೇಳಿಸ್ಕೊಳ್ಳಿ, ಇವತ್ತು ನಾನು ತಗೊಂಡಿಲ್ಲ ವಿಡಿಯೋಗಳು ಆಡಿಯೋಗಳು, ಕೇಳಿಸ್ಕೊಳ್ಳಿ. ನೀವು ಮಧ್ಯ ಡಿಸ್ಟರ್ಬ್ ಮಾಡಿದ್ರೆ ನಾನು ಎಷ್ಟೊತ್ತಾದ್ರೂ ಆಮೇಲೆ ಪ್ಲೇ ಮಾಡ್ತೀನಿ. ನಾನು ಬಿಡೋದಿಲ್ಲ. ಈಗ ಕೊಟ್ಟೋ ಸಮಯ ನನಗೆ ನಿಮ್ದೇ ಸಮಯ ಇಲ್ಲ. ಅಲ್ಲ, ನಮಗೆ ಹೇಳಿದ್ದಾರೆ ನಿಮ್ ತಕರಾರು. ನಾ ಕೋವಿಡ್ ವಿಚಾರನೆ ತೋರಿಸ್ತಾ ಇರೋದು. ಕೋವಿಡ್ ಬಗ್ಗೆ ಮಾತಾಡಿ, ನಿಮ್ ಟರ್ಮ್ ಬಗ್ಗೆ ಮಾತಾಡಿ. ನೀವು ಮಾಡಿರುವಂತದ್ದು ಏನಂತ ನಮಗೂ ಗೊತ್ತಿದೆ. ಆಡಳಿತ ಪಕ್ಷದವರು ಆ ಕಿಟ್ಗಳಿಗೆ ಸ್ಟಿಕ್ಕರ್ಗಳು ನಿಮ್ಮ ಸ್ಟಿಕ್ಕರ್ ಇದೆಲ್ಲ ಹಾಕೊಟ್ಟಿರುವಂತ ನಾವು ನೋಡಿದ್ದೀವಿ. ಸರ್ ಜೂಮ್ ಮಾಡಿ ಸರ್. ಮೇಡಮ್, ಇವ್ರು ಕುಮಾರಸ್ವಾಮಿ ಅವ್ರ ಮಾತು ಒಂದೇ ನಿಮಿಷ. ಕೋವಿಡ್ಗೂ ಇದಕ್ಕೂ ಎಲ್ರಿ ಇದೆ ಮಾತಾಡ್ತಾರೆ. ತಗೊಬಂದಿಲ್ಲ, ಆಡಿಯೋ ವಿಡಿಯೋ ತೋರಿಸ್ಬೇಕು ಮಾತಾಡ್ತಾ ಇದ್ರಿ. ಅವತ್ತೆಲ್ಲ ಹೋಗಿದ್ರಪ್ಪ ವಿಶ್ವ ಹಿಂದೂ ಪರಿಷತ್ನವರು, ಬಜರಂಗ ದಳದವರು, ಜನ ಸಾಯ್ತಿದ್ದಾರೆ. ನಾವು ವಿರೋಧ ಪಕ್ಷದವರಾಗಿ ಅವತ್ತು ಮಾತಾಡಿದೀವಲ್ವಾ, ನೀವೆಲ್ಲೋಗಿದ್ರಿ? ನೀವು ಕಾಂಗ್ರೆಸ್ನವರು ಏನ್ ಮಾಡ್ತಾ ಇದ್ರಿ ಹೇಳಿ ಹೋಗ್ಲಿ. ನಾವು ಅವತ್ತು ಈಗ ನಮಗೆ ತಾಕತ್ತಿದೆ. ಈಗ ನೀವು ಮಾಡಿರೋಂಥದ್ದು ಯಾವ್ದೋ ಆಡಿಯೋ ವಾಪಸ್ ಮಾಡಿರೋಂಥದ್ದು ತೋರಿಸ್ಬಿಡಿ. ನಾವು ಮಾಡಿದ್ರೆ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಮಾಡಿರೋಂಥದ್ದು ಯಾವ್ದೋ ಆಡಿಯೋ ತೋರಿಸ್ಬಿಡಿ. ಅದನ್ನು ಇವತ್ತೇನೋ ಮೈತ್ರಿ ಇರ್ಬೋದು, ವಿರೋಧ ಮಾಡಿ ಅಲ್ಲಾಗಿರೋ ತಪ್ಪನ್ನ ನಮಗೆ ಧೈರ್ಯ ಇದೆ, ತಾಕತ್ತಿದೆ. ಅವತ್ತು ನಾವು ವಿರೋಧ ಮಾಡಿದೀವಿ, ನೀವೇನ್ ಮಾಡಿದ್ರ ಹೇಳಿ. ಕುಮಾರಸ್ವಾಮಿ ಅವರು ಬಾಗ್ಲಾಕೊಂಡು ಮನೆ ಒಳಗಡೆ ಬಾಗ್ಲಾಕೊಂಡು ಮನೆ ಅವತ್ತಿನ ಜನರ ಜೀವ ಉಳಿಸೋದಕ್ಕೆ ಒಂದು ವಿರೋಧ ಪಕ್ಷದವರು ಏನ್ ಹೇಳ್ಬೇಕು ಅದನ್ನ ನಾವ್ ಹೇಳಿದೀವಿ. ನೀವೇನ್ರಿ ಇದ್ರಿ? ನೀವು ಧೈರ್ಯ ಇದೆ, ನಮಗೆ ತಾಕತ್ತಿದೆ. ಹೇಳಿದ್ರೆ ಅವ್ರಿಗೇನ್ ಕಷ್ಟ? 1,500 ಆಂಬುಲೆನ್ಸ್ ಬಿಟ್ಟಿದ್ವಿ ಅನ್ನೋದು ಸತ್ಯ. ಲಕ್ಷಾಂತರ ಟನ್ ತರಕಾರಿ ಖರೀದಿ ಮಾಡಿದ್ವಿ, ಜನಗಳಿಗೆ ಕೊಟ್ಟಿದ್ವಿ ಅನ್ನೋದು ಸತ್ಯ. 100 ಕೋಟಿ ರೂಪಾಯಿ ಲಸಿಕೆ ಕೊಟ್ಟಿರೋದು ಸತ್ಯ. ಸತ್ತವ್ರ ಮನೆಗೆ ಸಾಂತ್ವನ ಹೇಳಿರೋದು ಸತ್ಯ. ಆರೋಗ್ಯ ಕಾರ್ಯಕ್ರಮ ಮಾಡಿರೋದು ಸತ್ಯ. ಮನೆ ಮನೆಗೆ ಹೋಗ್ಬಿಟ್ಟು ಫುಡ್ ಕಿಟ್ ಕೊಟ್ಟಿರೋದು ಸತ್ಯ. ಆಡಳಿತ ಪಕ್ಷ ಏನೋ ಮಾಡಲಿಲ್ಲ ಮೇಡಮ್. ಇಲ್ಲಿ ಕೇರ್ಪುರ್ ಮನೆ ಫುಡ್ ಕಿಟ್ ಕೊಡೋದು ಅಂತ ಹೇಳಿ ಸರ್ಕಾರದಕ್ಕೆ ಅವ್ರದ್ದು ಸಿಂಬಲ್ ಹಾಕೊಂಡು ಹೋದ್ರು. ಇದೇ ರವಿ ಸುಬ್ರಹ್ಮಣ್ಯಂ, ತೇಜಸ್ವಿ ಸೂರ್ಯ ಮತ್ತೆ ಸತೀಶ್ ರೆಡ್ಡಿ ಅವರು ಬ್ಲಡ್ ಬ್ಯಾಂಕಿಂಗ್ ದಂಧೆ ಮಾಡ್ತಾ
ಇದ್ರು. ಮೇಡಮ್ ಇದ್ಯಾವುದು ನಾನು ಕ್ರಿಯೇಟೆಡ್ ಅಲ್ಲ, ಬಿಕಾಸ್ ಹಿ ವಾಸ್ ಈಸ್ ಅ ಡಾಕ್ಟರ್, ಹಿ ನೋ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಲಂಚದ ಬಗ್ಗೆ ಮಾತಾಡ್ತಿದೀವಿ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದೀವಿ. ಆಯ್ತು ಮೇಡಮ್, ಇವ್ರು ಸಾಧ್ಯ ಅಂತ ಕೇಳ್ತಿಲ್ಲ. ಉದಾಹರಣೆ ಇವ್ರ 3 ಜನದ ಅಲಿಗೇಷನ್ ಅಂದ್ರೆ ಯು ಆರ್ ಗೋಯಿಂಗ್ ಟು ಡೈವರ್ಟ್ ದ ಸಬ್ಜೆಕ್ಟ್. ಡೈವರ್ಟ್ ಮಾಡ್ಬಿಟ್ರೆ ವಾಲ್ಮೀಕಿ ಮುಚ್ಚೋಗ್ಬಿಡುತ್ತಾ ಅಥವಾ ಮೂಡ ಮುಚ್ಚೋಗ್ಬಿಡುತ್ತಾ? ಹಿಟ್ ಅಂಡ್ ರನ್ ಮಾಡಿಲ್ಲ. ನಾವು ಬಂದು ನಿಮ್ಮ ಚರ್ಚೆಗಳಲ್ಲಿ ಭಾಗವಹಿಸಿ ಅದೇ ತರ ನಮ್ಮ ಅಧಿಕಾರಿಗಳು ಬಂಧನ ಮಾಡುವಂತ ಕೆಲಸವಾಯಿತು. ಇವತ್ತು ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಉದಾಹರಣೆ, ಲೋಕಾಯುಕ್ತ ತನಿಖೆ, ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಅವ್ರು ಏನು ವಿಚಾರಣೆ ಹೋಗ್ತಾರೆ. ಇವತ್ತು ಜೆಡಿಎಸ್ ಇಷ್ಟೊಂದೆಲ್ಲ ಮಾತಾಡ್ತಾ ಇದಾರಲ್ಲ, ಇವರಿಗೆ ತಾಕತ್ತು ದಮ್ಮ ಅಂದ್ರಲ್ಲ. ಇದೇ ಗಂಗೇನಹಳ್ಳಿ ಪ್ರಕರಣ ಪ್ರಾಸಿಕ್ಯೂಷನ್ ಬಂದಿದೆಯಲ್ಲ, ಯಾಕೆ ರಾಜ್ಯಪಾಲರ ಅಂಗಳದಲ್ಲಿ ಬಚ್ಚಿಟ್ಕೊಂಡು ಕೂತಿದ್ದಾರೆ? ಶ್ರೀ ಸಾಯಿ ಅಧಿಕಾರಿ ಅವರಿಗೆ ಪ್ರಾಣ ಬೆದರಿಕೆ ಹಾಕ್ತಾರೆ, 218 ಪುಟದ ವರದಿ ಕೊಟ್ಟಿದ್ದಾರೆ. ಇವತ್ತು ಪಡುವಲ್ಲ 87 ಎಕರೆ ದೇವೇಗೌಡರು ಇದು ಏನೋ ಕೆರೆ ನುಗ್ಗಿದ್ದಾರೆ. ಕೋವಿಡ್ ಹಗರಣವನ್ನ ಕಾಂಗ್ರೆಸ್ ಪ್ರಸ್ತಾಪ ಮಾಡಿದ ಆ ದಿವಸದಿಂದ ಈ ದಿವಸದವರೆಗೂ ಕೂಡ ನಾವು ಅದನ್ನು ತನಿಖೆಯನ್ನು ಧೈರ್ಯವಾಗಿ ಎದುರಿಸ್ತೀವಿ ಅನ್ನುವಂಥ ಸ್ಟೇಟ್ಮೆಂಟೇ ಬರ್ತಾ ಇಲ್ಲ ಬಿಜೆಪಿ ನಾಯಕರ ಕಡೆಯಿಂದ. ಇದು ದ್ವೇಷದ ರಾಜಕಾರಣ, ದ್ವೇಷದ ರಾಜಕಾರಣ, ದ್ವೇಷದ ರಾಜಕಾರಣ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀರಿ. ಮೋಸ್ಟ್ಲಿ ನೀವು ನೋಡಿಲ್ಲ ಅನ್ಸುತ್ತೆ, ಎಲ್ಲರೂ ಹೇಳಿದ್ದಾರೆ ಮಾಡ್ಲಿ ಅವ್ರ ತನಿಖೆ ಅಂತ ಹೇಳ್ಕೊಂಡು. ಯಡಿಯೂರಪ್ಪನವರು ಹೇಳಿದ್ದಾರೆ ನಿನ್ನೆ ಮೊನ್ನೆ, ಆನಂತರ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಎಲ್ಲಾ ನಾಯಕರು ಹೇಳಿದ್ದಾರೆ. ಅದು ದೊಡ್ಡ ನಾಯಕರಿಂದ ಹಿಡಿದು ಚಿಕ್ಕ ಕಾರ್ಯಕರ್ತರಾದಿಯಾಗಿ ಎಲ್ಲರೂ ಹೇಳಿದ್ದಾರೆ ಮಾಡ್ಲಿ ಅಂತ ಹೇಳಿದ್ದಾರೆ. ಆಯ್ತಾ, ಇದು ಇವಾಗಲ್ಲ, ನಿಮ್ಮ ಡಿಬೇಟ್ ಅಲ್ಲೇ, ಇದೇ ಜಿ ಡಿಬೇಟ್ ಅಲ್ಲೇ ನಾನು 4-5 ಸಲ ಹೇಳಿದ್ದೀನಿ, ನನಗೆ ನೆನಪಿದೆ. ಯಾಕಂದ್ರೆ ಬೇರೆ ಬೇರೆ ಹಗರಣಗಳು ಅದು ಇದು ಅಂತ ಬಂದಾಗ ಇವ್ರು ನಿಮ್ಗೆ ಅದನ್ನ ಮಾಡ್ತೀವಿ, ಇದು ಬಂದಿದೆ 21 ನಿಮ್ದು ಹಗರಣ ತನಿಖೆ ಮಾಡ್ತೀವಿ, ಅದೆಲ್ಲ ಹೇಳಿದಾಗ ನಾವು ಹೇಳಿದೀವಿ. ಆಯ್ತ್ರಿ ಮಾಡ್ರಿ, ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಹುಲಿ ಬಂತ ಹುಲಿ ಅಂತ ಹೇಳ್ಕೊಂಡು ಎದುರಿಸೋ ಕೆಲಸ ಮಾಡಬೇಡಿ, ಮಾಡಿ ಅಂತ ಹೇಳಿದ್ದೀವಿ ನಾವು. ಆಯ್ತಾ, ನಂಬರ್ 1. ಇನ್ನೊಂದು, ಇವರು ನಾವು ಸರ್ಕಾರ ಇದ್ದಾಗ ನಾವು ಮಾಡಿದೀವಿ, ಅದು ಮಾಡಿದೀವಿ, ಇದು ಮಾಡಿದೀವಿ, ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನು ಹೇಳೋಕ್ಕೂ ಕೂಡ ಒಂದು ಸ್ವಲ್ಪ ಘನತೆ ಇರಬೇಕು. ಯಾಕಂತ ಹೇಳಿದ್ರೆ ಫಸ್ಟಿಗೆ ಹೇಳಿದ್ರು ನಾವು 1 ಕೋಟಿ ಚೆಕ್ ಅನ್ನ ಕೊಟ್ಟಿದ್ದೀವಿ ಅಂತ, ಆದ್ರೆ ಚೆಕ್ ಬೌನ್ಸ್ ಆಗಿದ್ದು ಇವ್ರಿಗೆ ಗೊತ್ತಿಲ್ಲ. ಬೌನ್ಸ್ ಅಲ್ಲ, ಅವ್ರು ರಿಸೀವ್ ಮಾಡಲಿಲ್ಲ, ಸುಳ್ಳು ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ಬಾರ್ದು. ಎಂದೇ ರಿಸೀವ್ ಮಾಡಲಿಲ್ಲ. 36 ಲಕ್ಷ ಚಾಮರಾಜನಗರದಲ್ಲಿ ನಾವು ಕೊಟ್ಟು ಬಂದಿದ್ದೀವಿ. ಆ ಚೆಕ್ ಬೌನ್ಸ್ ಆಗಿಲ್ಲ ಮೇಡಮ್, ಸುಳ್ಳು ಇದು ಪ್ರೊಪಗಂಡ. ಬಿಜೆಪಿ ಹೋಗಿ ನೋಡಿ, ತೋರಿಸ್ರಿ ಆರೋಪ ಮಾಡಬೇಡಿ, ತೋರಿಸಿ ಬೌನ್ಸ್ ಆಗಿರೋ ಚೆಕ್ ತೋರಿಸಿ. ಇವಾಗೆಲ್ಲ ನೀವು ಬಂದು ಹೇಳಿ ತೋರಿಸಿ, ಸಿಗಲ್ಲ ನೋಡಿ. ಆರೋಪ ಎಲ್ಲ ಬೇಕಾಗಿಲ್ಲ, ಸುಳ್ಳು ಆರೋಪ, ಸುಳ್ಳು ಆರೋಪ. ಎಲ್ಲದಕ್ಕೂ ಮಧ್ಯಕ್ಕೆ ಬರ್ತೀರಲ್ರಿ, ಟಿವಿಗೆ ಬಂದಿರೋದು, ಪ್ರಚಾರಕ್ಕೆ ಬಂದಿರೋದು. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಕೇಳ್ಕೊಳ್ಳಿ. ಅಲ್ಲ, ಚೆಕ್ ಕೊಡೋರು ಯಾರಾದ್ರೂ KSRTC ಬಸ್ ಅಲ್ಲಿ ಯಾರಾದ್ರೂ ಪ್ರಯಾಣಿಕರು ಹೋಗ್ತಾರಲ್ಲ, ಅವ್ರಿಗೆ ಹೋಗಿ ಮೇಡಮ್ MD ಅವ್ರಿಗೆ ಮಾಡಿ ಫೋಟೋ MD ಅವ್ರಿಗೆ ಮೇಡಮ್ ಎಲ್ಲಿ ಕೊಡಬೇಕು ಅಲ್ಲಿ ಈ ರೀತಿ ಆಯ್ತು. ನಂಬರ್ 1 ಇರಿ. ಎರಡನೇದಾಗಿ ಇವರು ಚಪ್ಪಾಳೆ ತಟ್ಟಿದ್ದನ್ನ, ಜಾಗಟೆ ತಟ್ಟಿದ್ದನ್ನ ಬಹಳ ಕೇವಲವಾಗಿ ಒಂದು ಇದು ಏನಂತ ಹೇಳಿದ್ರೆ ಕೇವಲವಾಗಿ ಮಾತಾಡಿದ್ರು. ಚಪ್ಪಾಳೆ ತಟ್ಟಿದ್ದು, ಜಾಗಟೆ ತಟ್ಟಿದ್ದು ಇವರಷ್ಟೇ ಅಲ್ಲ, ಈ ಕಾಂಗ್ರೆಸ್ ಆದಿಯಾರಿ ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ. ಚಪ್ಪಾಳೆ ತಟ್ಟಿದ್ರಿಂದಾಗಿ ಹೋಗುತ್ತೆ ಕೊರೋನಾ ಅಂತಲ್ಲ, ಜಾಗಟೆ ತಟ್ಟಿದ್ರಿಂದ ಹೋಗುತ್ತೆ ಅಂತಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಹಲವಾರು ಇವರು ಡಾಕ್ಟರ್ ಇದ್ದಾರೆ, ಇವಾಗ ಇವರಿಗೆ ಗೊತ್ತಿರಬಹುದು, ಡಾಕ್ಟರ್, ನರ್ಸಸ್ಸು, ಹಲವಾರು ಕೊರೋನಾ ಫೈಟರ್ಸು ಅವರು ಜೀವದ ಹಂಗನ್ನ ತೊರೆದು ಕೆಲಸ ಮಾಡ್ತಿದ್ರು. ಅವರಿಗೆ ಒಂದು ಗೌರವವನ್ನು ತೋರಿಸುವುದಕ್ಕೋಸ್ಕರ ನಿಮ್ ಜೊತೆ ನಾವು ಇದ್ದೇವೆ ಅಂತ ಸಂದೇಶ ಒಂದು ಧೈರ್ಯವನ್ನು ತುಂಬೋದಕ್ಕೋಸ್ಕರ ಚಪ್ಪಾಳೆ ಮಾಡಿದ್ವಿ. ಇದು ಕೇವಲ ಭಾರತದಲ್ಲಿ ಮಾತ್ರ ಮಾಡಿದ್ದಲ್ಲ, ಇದು ಮೊದಲು ಸ್ಟಾರ್ಟ್ ಆಗಿದ್ದು ಸ್ಪೇನ್ ಇರ್ಬೇಕನ್ಸುತ್ತೆ. ಸ್ಪೇನಿನ ಅಲ್ಲಿನ ನಾಗರಿಕರು ಅಲ್ಲಿನ ಕೊರೋನಾ ಫೈಟರ್ಸ್ಗೆ ಫಸ್ಟ್ ಮಾಡಿದ್ರು. ಅದನ್ನ ನಾವು ಸ್ಫೂರ್ತಿಯಾಗಿ ತೆಗೆದುಕೊಂಡು ಭಾರತೀಯವಾಗಿ ಮಾಡಿದ್ದೇವೆ ಹೊರತು ಅದನ್ನೇನೋ ಅದರಿಂದಾಗಿ ಹೋಗುತ್ತೆ ಅಂತ ಹೇಳ್ಕೊಂಡು ಅಷ್ಟು ವೈಜ್ಞಾನಿಕತೆ ಇಲ್ಲ ಅಂತ ಹೇಳಿದ್ರೆ ನಾವು ಎರಡೆರಡು ಇದು ವ್ಯಾಕ್ಸಿನ್ ಅನ್ನ ಕೊಡೋಕಾಗ್ತಿರಲ್ಲ. ಅಷ್ಟೇ ಅಲ್ಲ, ಒಂದು ವ್ಯಾಕ್ಸಿನ್ ಅನ್ನ ನಾವು ಇಂಡಿಜಿನಸ್ ಆಗಿ ಇನ್ವೆಂಟ್ ಮಾಡಕ್ ಆಗ್ತಿರಲ್ಲ. ಇವರ ಯೋಗ್ಯತೆಗೆ ಇದು ಪೆನ್ಸಿಲಿನ್
50 ವರ್ಷ ಹಿಂದೆ ಅನ್ಸುತ್ತೆ. ಅಲ್ಲಿ ನಾವು ಕಂಡು ಕೊಟ್ಟರೋ ಹಿಡಿದ್ರೆ ಪೋಲಿಯೋದಲ್ಲಿ ಅದಾದ ನಂತರ ನಿಮ್ ಇಲ್ಲಿ ಕೈ ಕಾಲು ತಂದು ನೆಟ್ಟಗಿದಾವೆ, ಇಲ್ಲಿ ನಾವು ಕೊಟ್ಟರೋ ತಂದು ದಡಾರ್ದಲ್ಲಿ ನಿಮ್ ಆರೋಗ್ಯ ನೆಟ್ಟಗೈತೆ. ಕೇಳಕ್ಕಾಗ್ತದೆ, ಯಾಕೆ? ಇವತ್ತು ಪೋಲಿಯೋ ಮುಕ್ತ ಭಾರತ ಮಾಡಿದೀವಿ. ನಿಮ್ಮ ರೆಮ್ಡಿಸಿವಿರ್ ಕಂಡಿಡ್ದೇನೆ ದೇಶ ಬಿಟ್ಟೋದ, ಅಯ್ಯೋ, 60 ವರ್ಷ ದೇಶ ಬಿಟ್ಟೋದ. WHO ವರದಿ ಇದೆ, ಸೈಡ್ ಎಫೆಕ್ಟ್, ಹಾರ್ಟ್ ಅಟ್ಯಾಕ್ಸ್. 60 ವರ್ಷ ಅಧಿಕಾರ ಜೀವ ಇವತ್ತು ತಿಂತಾ ಇದ್ದೀರಾ, ಜೀವ ಇವತ್ತು ತೆಗಿತಾ ಇದ್ದೀರಾ. 60 ವರ್ಷ ಅಧಿಕಾರ 60 ವರ್ಷ ನಾವು ಅಲ್ಲ, ನಾವು ಮಾಡಿರೋದು ನಿಮ್ದು ಒಂದೇ ಒಂದು ಸಾಧನೆ ಹೇಳಿ ಕರ್ನಾಟಕದಲ್ಲಿ. ಒಂದ್ ಬಿಲ್ಡಿಂಗ್ ಹೇಳಿ, ಒಂದ್ ರೋಡ್ ಹೇಳಿ, ಎಂತದೂ ಇಲ್ಲ. ಜನ ಸತ್ತೋದ್ರು. ಎಲ್ಲ ಬಿಲ್ಡಿಂಗ್ ವ್ಯಾಕ್ಸಿನ್ ಬಗ್ಗೆನೂ ಅಪಸ್ವರ. ಖಂಡಿತ WHO ಹೇಗೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದ್ರು. ಅಪಸ್ವರ ಮಾಡಿದವ್ರೆ ಹೋಗಿ ಮೊದಲು 2 ತಗೊಂಡಿದ್ದಾರೆ. ಯಾರೋ ಇವರ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರು. ಬಿಜೆಪಿ ಬರ್ಕೊಟ್ಟಿಲ್ಲ, ಕೊಟ್ಟರೆ ನಿಮ್ಗೆ ಬರ್ಕೊಟ್ಟಿಲ್ಲ. ನಾವು ಕೊಟ್ಟರೆ ಸ್ವಾತಂತ್ರ್ಯದಲ್ಲಿ ಸರ್ಕಾರ ನಡೆಸ್ತಿದ್ದೀರ ಅಷ್ಟೇ. ಅಲ್ಲಲ್ಲ, ಕೊರೋನಾ ಯಾವ ರೇಂಜಿಗೆ ಹೋಗಿದಾರೆ ಅಂದ್ರೆ ಇವರ ಇಂಡಿ ಮೈತ್ರಿಕೂಟದವರು. ಇಂಡಿಯಾ ಅದು ಇಂಡಿಯಾ ಅಲ್ಲ, ಇಂಡಿಯಾ ಏನು ನೀವು ಬಿಜೆಪಿ ಜನತಾದಳ ಅಂದ ತಕ್ಷಣ ಅದು ಬೀಜ ಪಕ್ಷ ಅಂತ ಸತ್ಯ ಅಲ್ಲ. ಇವರಿಬ್ರು ಒಂದಾಗ್ಯಾರ ಅಂತ ಹೇಳ್ಬಿಟ್ಟು ಮೇಡಮ್ ನಾನು ಅದು ಬೀಜ ಪಕ್ಷ ಅನ್ಬಿಡ್ತೀನಿ. ಒಪ್ತಾರ ಇವರು? ಏನ್ ಇಂಡಿಯಾ ಇದೆ, ಇಂಡಿಯಾನೇ. ನೋಡಿ ಸರ್ ಇವರಿಗೆ ಗೊತ್ತಾಗಲ್ಲ ಅನ್ಸುತ್ತೆ ಅದು. ಇಂಡಿ ಅಲಯನ್ಸ್, ಇಂಡಿಯಾ ಆದ್ರೆ ಇಂಡಿಯಾ ವಿಚಾರ ಮಾತಾಡಿ ತೆಗಿರಿ. ವಿಚಾರ INDIA ಇಂಡಿಯಾ ಇಂಡಿ ಅಲಯನ್ಸ್ ಅಂತ ಹೇಳಿದೆ ತಾನೆ. ತಲೆ ಕೆಡಿಸ್ಕೊಳ್ಳಿ. ಇದು ನಾವು ಒಂದ್ ನಿಮಿಷ, ನಾವೇನು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ನಾವು ಅದೇ ಹೇಳ್ತೀವಿ ನೋಡಿ. ಕೊರೋನಾ ಅಂತ ಒಂದು ಮಹಾಮಾರಿ ಬಂದಾಗ ಇದು ಎಲ್ಲರೂ ಸೇರಿ ಹೋರಾಡಬೇಕಾದಂಥದ್ದು. ನಾವು ಹೇಳ್ತಾ ಇದ್ದೀವಿ, ಆವಾಗ್ಲೂ ಹೇಳಿದ್ವಿ. ಆದ್ರೆ ಕೊರೋನಾ ವ್ಯಾಕ್ಸಿನ್ ತಗೊಂಡ್ರೆ ಇದು ಏನಾಗುತ್ತೆ? ಹಾರ್ಟ್ ಅಟ್ಯಾಕ್ ಅಲ್ಲ, ಏನು ಮಕ್ಕಳಾಗಲ್ಲ ಅಂತ ಹೇಳ್ಕೊಂಡು ಜನಕ್ಕೆ ಹೋಗಿ ಭಯ. ಇವತ್ತು ಕೋವಿಡ್ ಸರ್ಟಿಫಿಕೇಟ್ ಅಲ್ಲಿ ನರೇಂದ್ರ ಮೋದಿ ಅವರ ಫೋಟೋ ಹಾಕಿಲ್ಲ, ಅದನ್ನ ಹೇಳಿ. ಇರ್ರಿ ಫಸ್ಟ್ ಈಗ ತೋರಿಸ್ತೀನಿ. ಯಾರು ಹೇಳಿದ್ರು? ಈಗ ತೋರಿಸ್ತೀನಿ. ಕಾಂಗ್ರೆಸ್ ನಾಯಕರು ರಶೀದ್ ಆಳ್ವಿ, ಆನಂತರ ಅವರು ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್, ಇವರೆಲ್ಲ ಹೋಗಿ ಎಲ್ಲರ ಹತ್ರ ಅದು ಮುಸಲ್ಮಾನ ನಾಯಕರು ನಿಮ್ಮ ಮಕ್ಕಳನ್ನ ಕಮ್ಮಿ ಮಾಡೋಕ್ಕೋಸ್ಕರ ಈ ವ್ಯಾಕ್ಸಿನ್ ತಂದಿದ್ದಾರೆ ಅಂತ ಹೆದರಿಸಿದ್ದಾರೆ. ಇದೆಲ್ಲ ಯಾವ ಒಂದು ಪಕ್ಷಕ್ಕೆ ಶೋಭೆ ತರುತ್ತೆ ಸರ್? ನೋಡಿ, ಇಂಥ ಮಹಾಮಾರಿ ಬಂದಾಗ ನೀವು ಯಾವುದೇ ಕಾರಣದ ರಾಜಕೀಯವನ್ನ ಮಾಡಬಹುದು ಬಾರದು. ನಾವೆಲ್ಲರೂ ಒಟ್ಟಾಗಿ ಹೋರಾಡಬೇಕಂತ ಮೋದಿಯವರು ಬಾರಿ ಹೇಳಿದ್ರು ಕೂಡ ಇವರು ನರೇಂದ್ರ ಮೋದಿ ಅವರು ಸಬ್ಜೆಕ್ಟ್ ಮಾತಾಡೋಣ ವಿಚಾರವಾಗಿ. ಅದು ಲಘು ರಾಜಕೀಯವನ್ನ ಮಾಡುವಂತದ್ದು ಮಾಡಿದ್ದಾರೆ. ಏನಂತ ಹೇಳಿದ್ರೆ ಎಲ್ಲೋ ನಡ್ಕೊಂಡು ಹೋಗ್ತಿರೋ ಇದು ಸಾಮಾನ್ಯ ಜನರ ಫೋಟೋವನ್ನು ತೆಗೆದುಕೊಂಡು ನೋಡಿ, ಇಡೀ ದೇಶದಲ್ಲೇ ಎಲ್ಲರೂ ಹಿಂಗೆ ಇದು ಏನೋ ಕೂಲಿ ಮಾಡೋರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸತ್ರು ಜನ, ಸತ್ರು. ನಿಜ. ಕೋವಿಡ್ ಸಮಯ ಅಂದಾಗ ಇಡೀ ವಿಶ್ವವೇ ತತ್ತರಿಸಿದಾಗ ಅಲ್ಲೊಂದಷ್ಟು ಹಣ ಮಾಡ್ತಾರೆ ಎನ್ನುವಂತ ಆರೋಪದ ನಡುವೆ ಜನರ ಭಾವನೆಗಳ ಜೊತೆ ಕೂಡ ಚೆನ್ನಾಗಿ ಆಟ ಆಡಿದ್ದಾರೆ. ಇದರ ಬಗ್ಗೆ ಮಾತಾಡೋಣ ಬ್ರೇಕ್ ಕನ್ನಡ ನ್ಯೂಸ್. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೊತೀನಿ, ಆದ್ರೆ ಜನರನ್ನೇ ಕಳ್ಕೊಳಕ್ ಇಷ್ಟಪಡಲ್ಲ. Being real suits you. Wedding collection by Blackberries. ನಿಮ್ಮ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಸುಭಾಷ್ ಚಂದ್ರ ಶೋನ ಪ್ರಯೋಜನ ಪಡೆದುಕೊಳ್ಳಲು ಆಮಂತ್ರಣ ಕಳುಹಿಸಿ. ಮೇಲ್ ಟು ಜೂಹಿಜಾ @yoursarthi@sach.org.in. ರೈಟ್, ಇವತ್ತು ಕೋವಿಡ್ ಹಗರಣದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ರಿಷಿಕ್ ಅವರೇ, ಕೋವಿಡ್ ಪ್ಲೀಸ್ ಕಂಟಿನ್ಯೂ. ಮೇಡಮ್ ನೋಡಿ, ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಅವಾಗೇನೋ ಇವರು ವಿರೋಧ ಪಕ್ಷದಲ್ಲಿದ್ರು, ಒಪ್ಕೊಳ್ಳೋಣ. ಪೋಸ್ಟ್ ಕೋವಿಡ್ ಡೆವಲಪ್ಮೆಂಟ್ ಅಂತ ಮಾತಾಡ್ತೀವಿ ನಾವು. ಕಂಪ್ಲೀಟ್ ಪ್ರಪಂಚದಲ್ಲಿ ಕೋವಿಡ್ ಬಂದು ಹೋಗಾದ ಮೇಲೆ ಯಾವ್ಯಾವ ದೇಶ, ಯಾವ್ಯಾವ ರಾಜ್ಯ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳೋಣ. ಸೊ ಅದೇ ಒಂದು ರೀತಿಯಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಕಾಂಗ್ರೆಸ್ ಸರ್ಕಾರದವ್ರು ಈ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಸೊ ಇದು ಪೋಸ್ಟ್ ಕೋವಿಡ್ ಅಧಿಕಾರ ಸಿಕ್ಕಿರುವಂಥದ್ದು. ಇವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ?
ಏನು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ? ಬರೀ ಹಗರಣ ಹಗರಣ ಹಗರಣ. ಕಾಯ್ತಾ ಇದ್ರು ಅನ್ಸುತ್ತೆ ಕೋವಿಡ್ ಯಾವಾಗ ಮುಗಿಯುತ್ತೋ, ಯಾವಾಗ ನಮಗೆ ಸರ್ಕಾರ ಸಿಗುತ್ತೋ, ಗ್ಯಾರಂಟಿ ಅಂತ ಒಂದು ಮಕ್ಮಲ್ ಟೋಪಿ ಹಾಕ್ಬಿಟ್ಟು ಜನಕ್ಕೆ 136 ಜನ ಬರೀ ಹಗರಣ 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 ಮಾಡ್ತಾ ಇದ್ದಾರೆ. ಈಗ ಇವರು ಪೋಸ್ಟ್ ಕೋವಿಡ್ ಹಗರಣ ಇಷ್ಟೆಲ್ಲ ಹೇಳ್ತಾ ಇದಾರಲ್ವಾ, ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಇವ್ರಿಗೊಂದು ಒಳ್ಳೆ ಅವಕಾಶ ಇದೆಯಲ್ವಾ? ಯಾವ್ದಾದ್ರು ನಾನು ಕೇಳಕ್ಕೆ ಚಾಲೆಂಜ್ ಮಾಡ್ತೀನಿ, ಒಂದೇ ಒಂದು ಮಿನಿಸ್ಟ್ರಿ, ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಾವ್ ಇಂತ ಅಭಿವೃದ್ಧಿ ಮಾಡಿದೀವಿ, ಶಂಕುಸ್ಥಾಪನೆ ಆಗಿದೆ. ಮೊನ್ನೆ HD ಕೋಟೆಯಲ್ಲಿ 49 ಕೋಟಿ ಶಂಕುಸ್ಥಾಪನೆ ಆಗಿದೆ. ಕಲ್ಯಾಣ ಕರ್ನಾಟಕ 11,500 ಕೋಟಿ ಶಂಕುಸ್ಥಾಪನೆ ಆಗಿದೆ. ಸಂಡೂರಲ್ಲಿ 1,000 ಕೋಟಿ, ಚನ್ನಪಟ್ಟಣದಲ್ಲಿ 500 ಕೋಟಿ. ಕುಮಾರಣ್ಣಂದು ಒಂದ್ ಸಾಧನೆ ಹೇಳ್ರಿ ಸಾಕು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದರ ನಡುವೆ ಈಗ ಇವರು ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ನಾನು ಈ ಚನ್ನಪಟ್ಟಣ ಎಲೆಕ್ಷನ್ಸ್ ಟೈಮಲ್ಲಿ ಗ್ರೌಂಡ್ ರೂಟ್ ಲೆವೆಲಲ್ಲಿ 2 ವಾರ ಹಳ್ಳಿಗೆ ಹೋಗಿ ಕೇಳಿದ್ದೀನಿ. ಇವರು ಎಲೆಕ್ಷನ್ ಬಂದಿದೆ ಅಂದಿದ್ದಕ್ಕೆ ನಿಮಗೆ ಅರಿಯರ್ಸ್ ಏನಿತ್ತಲ್ವಾ ನಿಮಗೆ, ಅದರದ್ದು 2 ತಿಂಗಳದು ಒಂದು ವಾರದಿಂದ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಹಾಕಿದ್ದಾರೆ. ಇದು ಇವರು ಕಾಂಗ್ರೆಸ್ ಅವ್ರ ಯೋಗ್ಯತೆ. ಈಗ ನೀವು ಸಂಡೂರ್ಗಿರ್ಬೋದು, ಶಿಗ್ಗಾವಿಲಿ ಇರ್ಬೋದು, ಹೋಗ್ಬಿಟ್ಟು ನೀವು ಕೇಳಿದ್ರೆ ಗ್ರೌಂಡ್ ರೂಟ್ ಲೆವೆಲಲ್ಲಿ ಈಗ ಏನು ಇವ್ರು ಗೃಹಲಕ್ಷ್ಮಿ ಹೇಳಿದ್ರು ನೋಡಿ, ನಿಮಗೆ ಯಾವುದೇ 1 ರೂಪಾಯಿನೂ ಬಂದಿಲ್ಲ ಈ 2 ವಾರದಿಂದ. ಕೇಳಿಸ್ಕೊಳ್ರಿ ಸುಮ್ನೆ, ಇದು ಎಲೆಕ್ಷನ್ ಗಿಮಿಕ್ಸ್. ನಾನ್ ಕೇಳಕ್ ಬಯಸ್ತೀನಿ, ಇವರು ವಿರೋಧ ಪಕ್ಷವಾಗಿ ಕೋವಿಡ್ ಟೈಮ್ ಅಲ್ಲೂ ಇವರು ಒಂದು ಜವಾಬ್ದಾರಿ ತಗೊಂಡು ಮಾಡ್ಲಿಲ್ಲ. ಈಗ ಆಡಳಿತ ಪಕ್ಷ ಇವ್ರಿಗೆ ಸಿಕ್ಕಿದೆ, ಪೋಸ್ಟ್ ಕೋವಿಡ್ ಒಂದು ಆಪರ್ಚುನಿಟಿ. ಎಷ್ಟು ಕೋವಿಡ್ ಅಲ್ಲಿ ಇವ್ರು ಹೇಳ್ತಾ ಇದ್ರು ಅವರು ಬದುಕು ಕಳ್ಕೊಂಡ್ಬಿಟ್ರು, ಹಂಗಾದ್ರು ಹಿಂಗಾದ್ರು ಅಂತ ಹೇಳ್ತಾ ಇದಾರೆ. ಅಲ್ಲೊಂದು ಗಲಭೆ ಮಾಡಿಸಿದ್ರು. ಆ ಗಲಭೆ ಮಾಡಿಸಿದವ್ರ ಜೀವನಕ್ಕೆ ಹೋಗ್ಬಿಟ್ಟು ಇವರು ಪಾಪ ಅವ್ರು ಯಾರೋ 3 ವೀಲರ್ ಇಟ್ಕೊಂಡು ಹೋಗ್ತಾ ಇದ್ರು, ಗಲಭೆ ಆಯ್ತು ನಿಮ್ಗೊಂದು ಕೋಮು ಗಲಭೆದು. ಅಲ್ಲಿ ಹೋಗ್ಬಿಟ್ಟು ಇವ್ರು ಏನ್ ಮಾಡಿದ್ರು, ಇವರು ಸಚಿವರು ಏನ್ ಹೇಳಿದ್ರು, ಈ ಕಮ್ಯುನಿಟಿ ಅವ್ರಿಗೆ ಒಂದು ಸಪರೇಟ್ ಮೀಟಿಂಗು, ಈ ಕಮ್ಯುನಿಟಿ ಅವ್ರಿಗೆ ಒಂದು ಸಪರೇಟ್ ಮೀಟಿಂಗು. ಯಾಕೆ ಸ್ವಾಮಿ, ಅವ್ರಿಗೆ ನೀವು ಬದುಕು ಕಳ್ಕೊಂಡಿರೋರಿಗೆ ನೀವೇನಾದ್ರು ಹೋಗ್ಬಿಟ್ಟು ಸಹಾಯ ಮಾಡಿದ್ರ? ನೀವು ಇಷ್ಟೆಲ್ಲ ಬಡಾಯಿ ಬಡ್ಸ್ಕೊಂತ ಇದ್ರಲ್ವಾ ನೀವು? ಕೋವಿಡ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಲಾಸ್ ಆಗಿದ್ದಾರೆ ಕೇಳಿಸ್ಕೊಂಡ್ರಿ ಒಂದು ನಿಮಿಷ. ಇಲ್ಲಿ ಕೋವಿಡ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಲಾಸ್ ಆಗಿದ್ದಾರೆ ಅವ್ರದೆಲ್ಲ ಒಂದು ಪಟ್ಟಿ ಮಾಡಿದಿರೇನ್ರಿ ನೀವು? ಯಾರ್ಯಾರಿಗೆ ಕುಮಾರಸ್ವಾಮಿ ಕೇಂದ್ರ ಸಚಿವರು ಒಂದೇ ಒಂದು ಫ್ಯಾಕ್ಟರಿ ತಂದರೆ ಕರ್ನಾಟಕಕ್ಕೆ. ಇವತ್ತು ಏನ್ ಸಬ್ಜೆಕ್ಟ್ ಇದೆ? ಬಿಜೆಪಿ ಜೊತೆಗೆ ಹೋಗಿದ್ದೀರಿ ಅಂದ್ರೆ ಈಗ ಕೋವಿಡ್ ಅಲ್ಲಿ ಯಾರ್ಯಾರಿಗೆ ಎಷ್ಟು ಫೈನಾನ್ಷಿಯಲ್ ಲಾಸಸ್ ಆಗಿದೆ? ಸರ್ ಒಂದ್ ನಿಮಿಷ ಸರ್ ಮಾತಾಡಕ್ಬಿಡಿ. ಸರ್ ಒಂದ್ ನಿಮಿಷ ಮಾತಾಡಕ್ಬಿಡಿ ಸರ್, ಡೈವರ್ಟ್ ಮಾಡೋದು ಬೇಡ. ಇಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಗ್ಯಾರಂಟಿ ನಮ್ಮ ಫೋಟೋ ಇಲ್ಲ, ಗ್ಯಾರಂಟಿ ಹಣ ಹೋಗೋದು ಅವ್ರ ಅಕೌಂಟಿಗೆ. ನಾವು ನರೇಂದ್ರ ಮೋದಿ ಹಂಗೆ ಫೋಟೋಗೋಸ್ಕರ ಡೈವರ್ಟ್ ಮಾಡ್ಬಿಡಿ ಒಂದ್ ನಿಮಿಷ. ನಾನ್ ಕೇಳಕ್ ಬಯಸ್ತೀನಿ, ಪೋಸ್ಟ್ ಕೋವಿಡ್ ಯಾರ್ಯಾರು ನೊಂದಿದ್ದಾರೆ, ಇಂಥ ಪಾರ್ಟಿ ಅಂತ ಪಾರ್ಟಿ ಅನ್ನೋರು ಬೇಡ. ನಾವು ಯಾರೆಲ್ಲ ಫೈನಾನ್ಷಿಯಲಿ ಲಾಸ್ ಆಗಿದ್ದಾರೆ, ಯಾರೆಲ್ಲ ಫ್ಯಾಮಿಲಿ ಲಾಸ್ ಆಗಿದ್ದಾರೆ ಕೇಳಿಸ್ಕೊಳ್ಳಿ ಸರ್. ಅಂತವ್ರದೆಲ್ಲ ನಿಮ್ಮ ಹತ್ರ ಪಟ್ಟಿ ಇದೆಯಾ ಸರ್? ಒಂದು ನಿಮಿಷ ಮಾತಾಡ್ಬೇಕಾದ್ರೆ ಅಂತವ್ರದೆಲ್ಲ ನಿಮ್ಮ ಹತ್ರ ಲಿಸ್ಟ್ ಇದೆಯಾ? ಅಂತವ್ರದೆಲ್ಲ ಪಟ್ಟಿ ಇದೆಯಾ ನಿಮ್ಮ ಹತ್ರ? ಅಂಥವ್ರದ್ದು ಪಟ್ಟಿ ತಗೊಂಬನ್ನಿ ಫಸ್ಟ್. ಅವರಿಗೆ ನೀವು ಫೈನಾನ್ಷಿಯಲಿ ಏನು ಸಪೋರ್ಟ್ ಮಾಡೋಕ್ಕಾಗುತ್ತೆ, ಫ್ಯಾಮಿಲಿಗೆ ಯಾವ್ಯಾವ ತರ ಸಪೋರ್ಟ್ ಮಾಡೋಕ್ಕಾಗುತ್ತೆ, ಅದನ್ನ ಫಸ್ಟ್ ಒಂದು ಪಟ್ಟಿ ರಿಲೀಸ್ ಮಾಡಿ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಮಂತ್ರಿ ಇರೋದು ಫಸ್ಟ್ ತೆರಿಗೆ ಹಣ ಕೇಳ್ರಿ, ನಮ್ಮ ತೆರಿಗೆ ಹಣ ಕೇಳ್ರಿ. ಈ ವಿಚಾರ ಕೆಲಸ ಮಾಡ್ಕೊಂಡು ಕತೆ ಹೇಳ್ತಾ ಇದ್ದಾರೆ. ಕೋವಿಡ್ ಹಗರಣದಲ್ಲಿ ನೀವು ಎಷ್ಟು ಕೋಟಿ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ರಲ್ವಾ, ಅದನ್ನ ವಾಪಸ್ ರಿಕವರಿ ಮಾಡ್ಕೊಂಡ್ ಬರಕ್ಕೆ ಎಷ್ಟು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಲ್ಲಿ ಹೇಳ್ತಾ ಇದ್ರಲ್ವಾ, ಅಂದಮೇಲೆ ನೀವು ಮಾಡ್ತಾ ಇರುವಂತ ಇಷ್ಟು ಹಗರಣಗಳನ್ನು ಇಷ್ಟೇ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಆಗಿ ಜನ ಮುಂದೆ ತಂದ್ಬಿಟ್ಟು ಹೇಳ್ಬಿಡಿ. ನೀವು ನಾವು ಒಪ್ಕೊಳ್ತೀವಿ. ರಿಷಿಕ್ ಅವ್ರು ಮಾತಾಡಿದ್ರಲ್ಲಿ ಏನ್ ತಗೋಬಹುದು ಇನ್ನೊಂದು ವಿಷಯ ಹೇಳ್ತೀನಿ ನಾನು. ಅಲ್ಲ ನಿಮ್ ಟೈಮ್ ಆಗೋಯ್ತು ಬಿಡಿ, ಮತ್ತೆ ನೀವು ಬಿಟ್ರೆ ಇನ್ನ ಡಿಬೇಟ್ ಮುಗಿಯೋರು ಮಾತಾಡ್ತೀರಾ ನೀವು? ಸೇವೆಯನ್ನು ಮಾಡಿದ್ವಿ, ವಿರೋಧನ ಮಾಡಿದ್ವಿ, ಅದಕ್ಕೆ ಪಕ್ಷ ಸರ್ಕಾರ ಅಧಿಕಾರದಿಂದ ಕೆಳಗಡೆ ಹೋಗಿದೆ. ಇಡೀ ಪ್ರಪಂಚನೇ ಕೋವಿಡ್ ನಂತರ ರಿಕವರ್ ಆಗಕ್ಕೆ ಒದ್ದಾಡ್ತಿದೆ. ಇಂತಹ ಸಿಚುವೇಶನ್ ಅಲ್ಲಿ ಈಗ ಹಗರಣದ ಪ್ರಸ್ತಾಪ ಆಗಿದೆ ಅಂದ್ರೆ, ಅವತ್ತು ಈಗ ನೋಡಿ, ಕಾಪಾಡಬೇಕಾದವರು ಹಗರಣ ಮಾಡ್ಕೊಂಡಿದ್ರು, ಪ್ರಶ್ನೆ ಮಾಡಬೇಕಾಗಿದ್ದವರು ಸೈಲೆಂಟ್ ಆಗಿದ್ರು, ಅವ್ರ ಪಾಡಿಗೇನು ಸಮಾಜ ಸೇವೆ ಮಾಡ್ತಿದ್ರು ಏನೋ, ಬಟ್ ಅವತ್ತು ಪ್ರಶ್ನೆ ಮಾಡಿದ್ರು ಅನ್ನೋದಾಗಿದ್ರೆ ಇವತ್ತು ಈ ಮಟ್ಟಕ್ಕೆ ಇದು ಬರ್ತಾ ಇರಲಿಲ್ಲ. ರೈಟ್ ನಾವು ಈ ಹಗರಣ ಮುಂದಕ್ಕೆ ಬಂದಿರೋದ್ರಿಂದಾಗಿ ಬಿಜೆಪಿಗೆ ಇದು ಎಷ್ಟರ ಮಟ್ಟಿಗೆ ಟ್ರಬಲ್ ಆಗುತ್ತೆ?
ಅಲ್ಲ, ಈ ಹಗರಣದ ತನಿಖೆ ಆಗಲೇಬೇಕು. ಅದು ಸತ್ಯಾಸತ್ಯತೆ ಹೊರಗಡೆ ಬಂದರೆ ಅವರು ಶಿಕ್ಷೆ ಅವ್ರಿಗೆ ಆಗೇ ಆಗುತ್ತೆ. ಈಗ ನಾವು ಈ ಡಿಬೇಟ್ ನೋಡ್ತಿದ್ವಿ, ಬಹಳಷ್ಟು ಡಿಬೇಟ್ಗಳು ನೋಡ್ತೀವಿ. ಏನಂತಂದರೆ ಒಂದು ಹಗರಣದ ಬಗ್ಗೆ ಮಾತಾಡಬೇಕಾದ್ರೆ ಈ ಪಕ್ಷದವ್ರ ಹತ್ರ ಉತ್ತರ ಬರಲ್ಲ, ಆ ಪಕ್ಷದವ್ರ ಹತ್ರ ಉತ್ತರ ಬರಲ್ಲ. ಇವ್ರು ಬಂದಾಗ ನಿಮ್ಮ ಕಾಲದಲ್ಲಿ ಹಗರಣ ಅಂತಾರೆ, ಅವರು ಈ ಹಗರಣಗಳು ಕಾಂಪಿಟೇಷನ್ ನಡೀತಿದೆ ಅಷ್ಟೇ ಇವರಲ್ಲಿ, ಮಾತ್ರ ಏನಿಲ್ಲ. ಮತ್ತು ತನಿಖಾ ಸಂಸ್ಥೆಗಳನ್ನ ಇಬ್ಬರು ಅದಕ್ಕೆ ತಕ್ಕನಂಗೆ ದುರುಪಯೋಗ ಮಾಡಿಕೊಂಡು ಈ ಏನಂತಂದರೆ ಈ ಹಗರಣಗಳು ಬರೋದನ್ನು ಇವರು ಬರೀ ರಾಜಕೀಯ ಲಾಭಕ್ಕೆ ಉಪಯೋಗಿಸ್ಕೊಳ್ತಾರೆ ಹೊರತು ಇನ್ನೇನು ಇಲ್ಲ. ಯಾವ ಹಗರಣದಲ್ಲಿ ಇವ್ರು ತಪ್ಪಿತಸ್ಥರು ಅಂತ ಅವರು ತನಿಖೆಯಲ್ಲಿ ಪ್ರೂವ್ ಆಗಿದೆ ಅಥವಾ ಇವ್ರ ತನಿಖೆಯಲ್ಲಿ ಅವ್ರದಾದ್ರು ಆಗಿದೆ? ಯಾವುದೂ ಆಗಿಲ್ಲ, ಎಲ್ಲ ಅಷ್ಟೇ. ಇನ್ನೊಂದೇನಂತಂದ್ರೆ ಇವಾಗ ಈ ನೋಡಿ, ಅವರು ಈ ಪೊಲಿಟಿಕಲ್ ವಿಲ್ ಇದ್ರೆ ನಿಜವಾಗ್ಲೂ ಇದನ್ನ ತಾರ್ಕಿಕ ಅಂತಿಗೆ ತರಲಿ, ಯಾರು ತರೋದು ಇಲ್ಲ. ಇವ್ರಿಗೆ ಏನಂತಂದ್ರೆ ಈ ಜನಗಳಿಗೆ ಸ್ವಲ್ಪ ಮರೆಮಾಚಿ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಸ್ವಲ್ಪ ಓಟ್ ಗಿಟ್ಟಿಸ್ಕೊಂಡು ಅಧಿಕಾರ ಪಡಿಬೇಕು ಅಷ್ಟೇ ಅಂತೇಳಿ ಅಷ್ಟೇ. ಇನ್ನೊಂದು, ಈ ಕೋವಿಡ್ ಹಗರಣ ಆಯಿತು, ಇನ್ನೂ ಹಲವಾರು ಹಗರಣಗಳು ಮಾಡಿದ್ದಾದ್ಮೇಲೆ ಜನತಾ ನ್ಯಾಯಾಲಯದಲ್ಲಿ ಬಿಜೆಪಿ ಸೋತಿದ್ದಾಗಿದೆ. ಬಿಜೆಪಿ ಸೋತೋಯ್ತು, ಇವ್ರಿಗೊಂದು ಅವಕಾಶ ಕೊಟ್ಟರು. ಇವ್ರಿಗೆ ಅವಕಾಶ ಕೊಟ್ಟಾಗ ಇವ್ರೇನು ಮಾಡಿದ್ರು, ಇವ್ರು ಅದಕ್ಕೆ ಇನ್ನಷ್ಟು ದುರುಪಯೋಗ ಮಾಡ್ಕೊಂಡ್ರು. ಅವ್ರು 40% ಅಂದ್ರೆ ಇವರು 60-70% ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಇವ್ರು ಹಗರಣಗಳ ಮೇಲೆ ಹಗರಣಗಳ ಸಾಲಾಗಿ ಒಂದೊಂದಾಗಿ ಬರ್ತಾ ಇದೆ. ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಎಲ್ಲೂ, ಹಗರಣಗಳ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಈಗ ತನಿಖಾ ಸಂಸ್ಥೆಗಳ ಬಗ್ಗೆನೂ ಹೇಳ್ತೀನಿ ನೋಡಿ. ಇವಾಗ ಇಡಿ ತನಿಖೆ ನಡೀತಾ ಇದೆ, ಇವರು SIT ತನಿಖೆಗಳು ಏನು ಮುಂದುವರಿತಾ ಇಲ್ಲ. ಇಡಿನವರು ಇವಾಗ ವಾಲ್ಮೀಕಿ ಹಗರಣಕ್ಕೂ ಬಂದಿದ್ದಾರೆ. ವಾಲ್ಮೀಕಿ ಹಗರಣ ಇವ್ರು ಸರ್ಕಾರ ಬಂದ ಮೇಲೆ ಆಗಿರೋದು. ಮೂಡಾಗೂ ಇಡಿ ಎಂಟ್ರಿ ಆಗಿದೆ. ಈ ಮೂಡ ಹಗರಣ ಯಾವಾಗ ಆಗಿರೋದು? ಈ ಸರ್ಕಾರ ಬಂದ ಮೇಲೆ ಅಲ್ವಲ್ಲ, ಬಹಳ ಹಿಂದೆ ಅಲ್ವಾ. ಇಡಿ ಇಷ್ಟು ವರ್ಷದಿಂದ ಏನ್ ಮಾಡ್ತಾ ಇತ್ತು? ಇವಾಗಲೇ ಯಾಕೆ ಬರ್ಬೇಕಾಯ್ತು? ಇಡಿ 3 ವರ್ಷದಿಂದನೇ ಬರ್ಬೇಕಾಯ್ತು. ಅವ್ರ ಸರ್ಕಾರ ಇತ್ತಲ್ವಾ. ಈ ಅವ್ಯವಹಾರ ಆಗಿರೋದೆಲ್ಲ ಆವಾಗ ಇರ್ತಾರೆ. ಆವಾಗ್ಲಿಂದ ಯಾಕೆ ಸುಮ್ಮನೆ ಇದ್ರು? ಈ ಟೈಮಿಂಗ್ ಯಾಕೆ ಇವಾಗಲೇ ಯಾಕೆ ಬಂದಿದ್ದಾರೆ? ಇವ್ರಿಗೆ ಏನಂತಂದ್ರೆ ರಾಜಕೀಯ ಲಾಭ ಆಗ್ಬೇಕಷ್ಟೇ. ಪೊಲಿಟಿಕಲ್ ವಿಲ್ ಯಾರಿಗೂ ಇಲ್ಲ. ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ಒಂದು ತರೋದಿಲ್ಲ ಇವರು. ಇವ್ರೇನಂತಂದ್ರೆ ಇವ್ರ ಮೇಲೆ ಅವ್ರ ಆರೋಪ ಮಾಡ್ಕೊಂಡು ನಾನು ಕೇಳೋದು ಈಗ ನೀವು ಹೇಳೋ ಪ್ರಕಾರನೇ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಆರೋಪ ಮಾಡ್ಕೊಂಡೇ ಮುಗ್ದು ಹೋಗುತ್ತಾ? ನೋಡಿ, ನಮ್ಗೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಜನ ರಿಸಲ್ಟ್ ಕಾಯ್ತಿದ್ದಾರೆ. ತನಿಖೆ ಆದ್ಮೇಲೆ ಯಾರು ಜೈಲಿಗೆ ಹೋಗ್ತಾರೆ, ಎಷ್ಟು ಅಕ್ರಮ ಆಗಿದೆ, ಎಷ್ಟು ರಿಕವರಿ ಆಗುತ್ತೆ ಅನ್ನೋ ರಿಸಲ್ಟ್ಸ್ ಬೇಕು. ಮೂಡ ಹಗರಣದಲ್ಲಿ ಏನಾಗುತ್ತೆ ಅನ್ನೋದು ಬೇಕು ನಮಗೆ. ಕೋವಿಡ್ ಹಗರಣದಲ್ಲಿ ಯಾರು ಜೈಲಿಗೆ ಹೋಗ್ಬೇಕು ನಮಗೆ ಕ್ಲಾರಿಟಿ ಬೇಕು ಸರ್. ಎಲ್ಲೋ ಒಂದು ಕಡೆ ಈಗ ನೋಡಿ, ನೋಡಿ ಮೋದಿ ಅವ್ರು ಏನ್ ಹೇಳಿದ್ರು, ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದಾದ ಮೇಲೆ ಕಾಂಗ್ರೆಸ್ UPA ಸರ್ಕಾರದಲ್ಲಿ ಇದ್ದವ್ರು ಎಲ್ಲ ಜೈಲಿಗೆ ಹೋಗ್ತಾರೆ ಅಂತ 10 ವರ್ಷ ಆಗೋಯ್ತು. ಇದು 3ನೇ ಟರ್ಮ್ ಬಂದಿದ್ದಾರೆ. ಎಷ್ಟು ಜನ ಜೈಲಿಗೆ ಕಳಿಸಿದ್ದಾರೆ. ಇನ್ನೂ ಏನಂತಂದ್ರೆ ಬಹಳಷ್ಟು ಜನ UPA ಅಲ್ಲಿ ಇದ್ದವ್ರನ್ನ, ಕಾಂಗ್ರೆಸ್ ಅಲ್ಲಿ ಇದ್ದವ್ರನ್ನ ಬೆದರಿಸಿ ನೋಡಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ ಎಲ್ಲ ಬಹಳಷ್ಟು ಜನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅವರೆಲ್ಲ ಪ್ರಾಮಾಣಿಕರಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅವರೆಲ್ಲ ಭ್ರಷ್ಟರಾಗಿದ್ರು, ಇವ್ರ ಪಕ್ಷಕ್ಕೆ ಬಂದ್ಮೇಲೆ ಪ್ರಾಮಾಣಿಕ. ಈ ಒಂದು ಹೊಲಸು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಇವ್ರ ತಾರ್ಕಿಕ ಅಂತ ಕಾಣಿಸೋದಿಲ್ಲ. ಅಲ್ಲ, ಇನ್ನೊಂದು ಮಾತು ಹೇಳ್ತೀನಿ. ಪಾಯಿಂಟ್ ಹೇಳಿದ್ರಲ್ಲ, ಈಗ ನೋಡಿ ವಿಶ್ವನೇ ತತ್ತರಿಸಿರೋ ಟೈಮಲ್ಲಿ ಆ ಸ್ಟ್ಯಾಟಿಸ್ಟಿಕ್ ತಗೊಂಡು ತಳಮಟ್ಟದಲ್ಲಿರೋನ್ನ ಮೇಲೆತ್ತುವಂತ ಕೆಲಸ ಆಗಬೇಕು ಅಂತ ಅದಕ್ಕೆ ಯಾವ್ದಾದ್ರು ಸರ್ಕಾರ ಪ್ರಯತ್ನ ಮಾಡಿದ್ಯಾ? ಪ್ರಯತ್ನ ಮಾಡೋದು ಇಲ್ಲ, ಯಾವುದು ಮಾಡೋದೇ ಇಲ್ಲ. ನೋಡಿ, ಡಾಕ್ಟರ್ ಇದ್ದಾರೆ, ದಯಮಾಡಿ ಕೇಳಿಸ್ಕೊಳ್ಳಿ. ಮಾತಾಡಲಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅರ್ಥ ಆಯ್ತಾ? ಈಗ ಒಂದು ಮಾತು, ಒಂದು ನಿಮಿಷ ನಿಮ್ ಟೈಮಲ್ಲಿ ಮಾತಾಡಲಿಲ್ಲ. ಇನ್ನೊಂದು ನಾನು ಮುಖ್ಯವಾಗಿ ನಾನೇ ಹೇಳ್ಬಿಡ್ತೀನಿ ಕೇಳಿ. ಇವಾಗ ನೋಡಿ, ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಲ್ಲಿ ಹಾಕಿದ್ರು. ಎಕ್ಸೈಸ್ ಹಗರಣ ಅಂತಂದ್ರು. ಅವ್ರು ಜೈಲಲ್ಲಿ ಇಟ್ಟರು. ಮನೀಶ್ ಸಿಸೋಡಿಯಾ ಅವ್ರನ್ನ 1.5 ವರ್ಷದ ಮೇಲೆ ಕಿಂತ ಹೆಚ್ಚಿಗೆ ಇಟ್ಟಿದ್ರು. ಅವ್ರು ಹೊರಗಡೆ ಬಂದ್ರು. ಆಯ್ತಾ, ಇಡಿ ಕೇಸ್ ಸತ್ಯೇಂದ್ರ ಜೈನ್ಗೂ ಬೆಲ್ ಸಿಕ್ತು. ಈಗ ಇನ್ನೊಂದೇ ಅಂದ್ರೆ, ಇಡಿನವರು ಇವತ್ತಿನವರೆಗೂ ಚಾರ್ಜ್ ಶೀಟ್ ಹಾಕಿಲ್ಲ. 2 ವರ್ಷದ ಮೇಲಾಗಿದೆ. ಯಾಕೆ ಚಾರ್ಜ್ ಶೀಟ್ ಆಗ್ತಾ ಇಲ್ಲ? ನಿಜವಾಗ್ಲೂ ಆಗಿದ್ರೆ ಚಾರ್ಜ್ ಶೀಟ್ ಹಾಕಿದ್ರೆ ಎರಡೇ ಹಿಯರಿಂಗ್ ಅಲ್ಲೇ ಕೇಸ್ ಹೊಡೆದಾಕ್ತಾರೆ. ಯಾಕಂದ್ರೆ ಅವ್ರ ಹತ್ರ ಏನು ಇಲ್ವೇ ಇಲ್ಲ. ಇವರು ಬರೀ ರಾಜಕೀಯ ಲಾಭಕ್ಕಷ್ಟೇ. ಇವಾಗ ನೋಡಿ, ಮತ್ತೆ ಫೆಬ್ರವರಿ ಇದು ಎಲೆಕ್ಷನ್, ಡೆಲ್ಲಿ ಎಲೆಕ್ಷನ್, ಮತ್ತೆ ಎತ್ಕೋತಾರೆ. ಪ್ರಯತ್ನ ಮಾಡಬೇಕು. 135+ ನೀವೇನ್ ಮಾಡಿದ್ರಿ ಅಂತ ಕೇಳಿದ್ರೆ, ಈ ಜನರು ಬದುಕನ್ನು ಅರ್ಥ ಮಾಡ್ಕೊಂಡು ಅವರಿಗೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಕೇಳಿದ್ದು ಅವರು ಬದುಕು ಕಟ್ಕೊಡೋದಕ್ಕೆ ಏನ್ ಮಾಡಿದ್ರಿ ಅಂತ. ಯೋಜನೆಗಳನ್ನು ಕೊಡ್ತೀವಿ. ನಮ್ಮ ತೆರಿಗೆ ಹಣ ತಂದ್ಕೊಡ್ಲಿ 2 ಲಕ್ಷ ಕೋಟಿ ರೂಪಾಯಿ. ಯಾಕೆ ಅವ್ರು ಇಟ್ಕೊಂಡಿದ್ದಾರೆ? 4.5 ಲಕ್ಷ ಕೋಟಿ ತೆರಿಗೆ ಆದ್ರೆ ಮೇಡಮ್, ಈಗ ಕೋವಿಡ್ ವಿಚಾರಕ್ಕೆ ಬಂದಿದೀವಲ್ಲ, ಡೆಫಿನೆಟ್ಲಿ ಇದು ಬಹಳ ದೊಡ್ಡ ಅಪರಾಧ. ಹೆಣಗಳ ಮೇಲೆ ಇವರು ಹಣ ನೋಡಿ. ಕಾಂಗ್ರೆಸ್ ಅವರಿಗೆ ಒಂದು ಆಡಳಿತ ಪಕ್ಷ ಆಗ್ಬಿಟ್ಟು ಅವ್ರು ಇದ್ರ ವಿಚಾರವಾಗಿ ಅವ್ರ ನಿಲುವೇನು ಅನ್ನೋದೇ ಕ್ಲಾರಿಟಿ ಇಲ್ಲ ಅವರಿಗೆ. ಕಾಂಗ್ರೆಸ್ನವರಿಗೆ ಈ ಕೋವಿಡ್ ಹಗರಣದಲ್ಲಿ ರಾಜ್ಯಪಾಲರು ಗುಮ್ಮ ಇಟ್ಕೊಂಡು ಕೂತಿದ್ದಾರೆ.
ಬೇಲಲ್ಲಿ ಓಡಾಡ್ತಾರೆ ನಿಮ್ Okay. ಕುಮಾರಸ್ವಾಮಿ. ಮೇಡಮ್ ನಾವು ಕೇಳೋ ಉದ್ದೇಶ ಇದೆ, ಕಾಂಗ್ರೆಸ್ನವರು ನೀವು ಇದು 1 ವರ್ಷ SIT ತನಿಖೆ ಮಾಡ್ಬಿಟ್ಟು ನಾವು ಹೇಳ್ತೀವಿ ಏನಿದು ಒಂದು ತಾರ್ತಿಕ ಅಂತ್ಯ ತರ್ತೀವಿ ಅಂತ ಹೇಳ್ತಾ ಇದ್ರಲ್ವಾ, ನಿಮ್ಗೆ ದಮ್ಮು ತಾಕತ್ತಿದ್ರೆ 6 ನನಗೆ ದಮ್ಮು ತಾಕತ್ತಿದೆ. ಅರೆಸ್ಟ್ ಮಾಡಿ ಅಲ್ಲ, 2000 ಅರೆಸ್ಟ್ ಮಾಡಿ ನೋಡೋಣ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರನ್ನ. ನೋಡೋಣ ಯಾರು ಅರೆಸ್ಟ್ IPS ಮಾಡ್ತಾರೆ, ಅಧಿಕಾರಿಗೆ ನೀವು ಅರೆಸ್ಟ್ ಮಾಡಿ ನೋಡೋಣ ಎಷ್ಟಾಗುತ್ತೆ. ಕುಮಾರಸ್ವಾಮಿ ಹತ್ರ ಇರುತ್ತೆ. ಯೋಗ್ಯತೆ ಇಲ್ಲ ಏನಿಲ್ಲ ಅಲ್ಲೇ. ಅಯ್ಯ, ಯೋಗ್ಯತೆ ಇರೋದಕ್ಕೆ ಬೇಲಲ್ಲಿ ಬಂದಿರೋ ನಡೀರಿ ನಿಮ್ ಕುಮಾರಸ್ವಾಮಿ. ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಯಾವ ಯೋಗ್ಯತೆ ಇಲ್ಲ? ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಅವರು ನಿಮ್ಮ ಕಾಂಗ್ರೆಸ್ ಯೋಗ್ಯತೆ ಇದ್ರೆ 3 ತಿಂಗಳಲ್ಲಿ ಇರೋದು ವರದಿ ತಗೊಂಡೆ. ರಾಜ್ಯಸಭೆಗೆ ಹೋಗಿರೋದು ನಮ್ ಭಿಕ್ಷನಲ್ಲಿ ಫಸ್ಟ್ ರಾಜೀನಾಮೆ ಕೊಟ್ಟು ಆಮೇಲೆ ಮಾತಾಡಿ. ಕಾಂಗ್ರೆಸ್ನವರಿಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ಈ ಹುಲಿ ಬಂತು ಹುಲಿಯನ್ನ ನಿಲ್ಲಿಸಿ ಎಲ್ಲಾ ಹಗರಣಗಳನ್ನ ತನಿಖೆ ಮಾಡಿಸಿ ಎಲ್ಲಾ ಸರ್ಕಾರದ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಏನೇನು ಹಗರಣ ಆಗಿದೆ ಅದನ್ನು ಕಾಂಗ್ರೆಸ್ಸು ಸೇರಿ. ಎಸ್ ಅವರದ್ದು ಸೇರಿಸಿ ಮಾಡಿಸಿ. ಕಾಂಗ್ರೆಸ್ ಅವ್ರಿಗೆ ಯಾವ್ದು ನೈತಿಕತೆನೇ ಇಲ್ಲ. ಮೂಡ ಅರ್ಕಾವತಿ ರೀಡು ಇಲಾಖೆ ಅಬಕಾರಿ ಇಲಾಖೆ ಎಲ್ಲವನ್ನೂ ಸೇರಿಸಿ ಮಾಡಿ ತಪ್ಪಿತಸ್ಥರಿದ್ದಾರೋ ಅವರೆಲ್ಲರಿಗೂ ಶಿಕ್ಷೆ ಆಗುವಂತೆ ನೋಡ್ಕೊಳ್ಳಿ. ಆನಂತರ ಕೋವಿಡ್ ನಲ್ಲಿ ಮೋದಿಜಿಯವರು ಹಾಗೂ ಭಾರತೀಯ ಜನತಾ ಪಾರ್ಟಿ ನೋಡಿ ಸೋಮಣ್ಣ ಅವರು ಹೇಳಿದ್ರು ಈ ಬೈ ಎಲೆಕ್ಷನ್ ಆದ್ಮೇಲೆ ಸರ್ಕಾರನೇ ಇಲ್ಲ ಅಂತ ಹೇಳಿದ್ರು. ತನಿಖೆ ಯಾವಾಗ ಆಗುತ್ತೆ? 1 ವರ್ಷ ಟೈಮಲ್ಲಿ ನೋಡಿ, ಒಂದಲ್ಲ ಒಂದು ಹಗರಣಗಳು ಹೊರಗೆ ಬರ್ತಾ ಇದೆ. ಕೋವಿಡ್ ಹಗರಣದ ಕುರಿತಂತೆ ವರದಿ ಕೂಡ ಸಿದ್ಧವಾಗಿರುವುದರಿಂದಾಗಿ ಮುಂದೆ ಯಾವ ರೀತಿಯ ತನಿಖೆ ಆಗುತ್ತೆ, ಬಿಜೆಪಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಅನ್ನೋದಿತ್ತೋ ಗೊತ್ತಿಲ್ಲ. ಆದರೆ ಒಂದು ಪಕ್ಷ ಜನರ ಜೀವದ ಜೊತೆ ಆಟವಾಡಿದ್ರೆ ಕಠಿಣ ಶಿಕ್ಷೆ ಅನ್ನೋದು ಆಗಲೇಬೇಕು ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.